ಬನ್ನಿ ಲೆಟ್ಸ್ ಗೋ. ಹಾಹಾ ಪುಣ್ಯ ಮಳೆ ಒಂದು ಬಂದಿಲ್ಲ. ಸಖತ್ ಖುಷಿ ಆಯ್ತು ಮಾತ್ರ ಇವತ್ತು. ಒಳ್ಳೆ ಫಾಗಿದೆ ಮಾತ್ರ. ಅರೆ ವಾ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ ನಂಬಲ್ಲ. ಒಂದ್ಸಲ ನೀವೇನಾದ್ರೂ ಗಾಡಿ ಬೈಕ್ ತೊಗೊಂಡು ಬನ್ನಿ, ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ಸಲನಾದ್ರೂ. ಹೆಂಗಿರುತ್ತೆ ಗೊತ್ತಾ, ಮೈ ಎಲ್ಲ ಜುಮ್ಮನಟ್ಟಾಗೆ. ಸಖತ್ ಖುಷಿ ಆಯ್ತಪ್ಪ ನಂಗಂಟು. ಪಾನ್ ಹಾಕ್ಕೊಂಡಿದ್ದೀನಿ. ಒಂದೊಂದು ವರ್ಡ್ಸ್ ಎಲ್ಲ ಸ್ಪಷ್ಟವಾಗಿ ಕೇಳಿಸಲ್ಲ, ಕ್ಷಮೆ ಇರಲಿ. ಸಿದ್ದಾಪುರ ಇಲ್ಲಿಂದ 39 ಕಿಲೋಮೀಟರ್ಗಳು ಬಾಕಿ ಇದ್ದಾವೆ. ಯಾರೋ ಒಬ್ಬರು ರೈಡರ್ ಹೊಡ್ರು. ಹೆಂಗೆ ಹೊಡ್ರು ಅಂದರೆ KTM ಅಲ್ಲಿ KTM ಯಾವುದು 390 ಯಾವುದೋ ಆಗಿರ್ಬೇಕು. ರಪ್ ಅಂತ ಬಾಸೋರು. ನಾವೆಲ್ಲ ಹಂಗೆಲ್ಲ ಹೋಗಲ್ಲ, ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ತುಂಬ ಡೌನ್ ಅಲ್ವಾ, ಹೆವಿ ಸ್ಪೀಡಾಗಿ ಬರ್ತಾರೆ. ಏಕದಮ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾನೇ ಆಗಲಿ ಯಾರೇ ಆಗಲಿ. ಹಾಗಾಗಿ ನಾವು ಸ್ವಲ್ಪ ಸೇಫಾಗಿ ರೈಡ್ ಮಾಡಬೇಕು. ನಾವೇ ಕಂಟ್ರೋಲಲ್ಲಿದ್ದರೆ ಒಂದು ಹಂತದಲ್ಲಿ ಅಷ್ಟೊಂದು ತೊಂದರೆ ಆಗಲ್ಲ. ವಾವ್, ಇಲ್ಲಿ ನೋಡಿ, ಆಹಾ ಫುಲ್ಲು ಓಪನ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೊಂದು ಚಿಕ್ಕ ಫಾಲ್ಸ್ ಇದೆ, ಬಟ್ ಕಾಣಿಸಲ್ಲ, ಸ್ವಲ್ಪ ಕತ್ಲೆ. ಬನ್ನಿ. ಬಾಯಲ್ಲಿ ಪಾನ್ ಇತ್ತಲ್ಲ, ಎಲ್ಲ ಕ್ಲಿಯರ್ ಮಾಡಿಕೊಂಡೆ. ಬಾಯಲ್ಲಿ ಪಾನ್ ಇದ್ರೆ ಕರೆಕ್ಟಾಗಿ ಸ್ಪಷ್ಟವಾಗಿ ಕೇಳಿಸಲ್ಲ. ಫಾರೆಸ್ಟ್ ಅವ್ರು ಇವತ್ತೂ ಇಲ್ಲ. ಫಾರೆಸ್ಟ್ ಅವರಿದ್ದರೆ ನಮಗೊಂಥರ ಧೈರ್ಯ. ಏನಾದರೂ ಸಮಸ್ಯೆಗಳಿದ್ದರೆ ಅವ್ರು ಹೋಗಬೇಕಾದ್ರೆ ಹೇಳಿಬಿಡ್ತಾರೆ, ನೋಡ್ರಪ್ಪ ಹಿಂಗೆ ಸಮಸ್ಯೆ ಐತೆ, ಸ್ವಲ್ಪ ಹುಷಾರು ಅಂತ ಗೈಡ್ ಮಾಡಿ ಕಳಿಸ್ತಾರೆ. ಸ್ನೇಹಿತರೆ, ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಬೇಕು ಅಂತಂದರೆ ಖಂಡಿತವಾಗಿಯೂ ಒಂದು ಸಲ ನೀವು ಕೂಡ ನಿಮ್ಮ ವೆಹಿಕಲ್ನಲ್ಲಿ ರೈಡ್ ಮಾಡಿ, ಎಲ್ಲಾದರೂ ಟ್ರಾವೆಲ್ ಮಾಡಿ, ಒಳ್ಳೊಳ್ಳೆ ಅನುಭವಗಳಾಗುತ್ತೆ. ಸವಿ ನೆನಪುಗಳು. ಚಿಕ್ಕ ವಯಸ್ಸಲ್ಲಿ ಅನ್ಕೊತಾ ಇದ್ದೆ, ನಾನು ಗಾಡೀಲಿ ಬರಬೇಕು, ನಾನು ಸೈಕಲಲ್ಲಿ ಬರಬೇಕು, ಏನೇನೋ ಆಸೆಗಳಿತ್ತು ಅವಾಗ. ಸೈಕಲ್ನಲ್ಲಿ ಬರಬೇಕು ಅಂತ ಆಸೆ ಪಟ್ಟಿದ್ದೆ ಅವಾಗ ಗಾಡಿಯೆಲ್ಲ ಹೊಡೆಯೋಕ್ಕೆ ಬರ್ತಾಯಿರಲಿಲ್ಲ ನನಗೆ. ಸೈಕಲಲ್ಲಿ ಒಂದ್ಸಲ ಇಲ್ಲಿ ಬರಲೇಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸೈಕಲಲ್ಲಿ ಬರೋಕ್ಕಾಗಿಲ್ಲ. ನಾವೆಲ್ಲ ಹೊರಗಡೆ ಓದಿದ್ದೆ ಜಾಸ್ತಿ, ಹಾಗಾಗಿ ಮನೆಯಲ್ಲಿ ನಮ್ಮ ತಮ್ಮನಿಗೆ ನಮ್ಮ ತಂದೆ ಒಂದು ಸೈಕಲ್ ಕೊಡಿಸಿದ್ರು. ಏನೋ SSLC ಪಾಸ್ ಆದ್ರೆ ಕೊಡಿಸ್ತೀನಿ ಅಂತ ಏನೋ ಹೇಳಿದರು ನಮ್ಮ ತಮ್ಮನಿಗೆ. ಒಳ್ಳೆ ಮಾರ್ಕ್ಸ್ ಬಂದಿತ್ತು ಆ ಟೈಮ್ನಲ್ಲಿ. ನಮ್ಮ ತಂದೆ ನಮ್ಮಿಬ್ಬರಿಗೂ ಅಂತ ಹೇಳಿಬಿಟ್ಟು ಒಂದು ಸೈಕಲ್ ಕೊಡಿಸಿದ್ರು. MTB ಸೈಕಲ್, MTB ಕಂಪ್ನಿಯ ಒಂದು ಸೈಕಲ್ಲು. ಸಖತ್ತಾಗಿತ್ತು ಮಾತ್ರ ಸೈಕಲ್ಲು. ಆವಾಗೆಲ್ಲ MTB ಸೈಕಲು ಅಂತ ಒಳ್ಳೆ ಹವಾ ಇತ್ತು ಆವಾಗೆಲ್ಲ. MTB ಸೈಕಲ್ ಇದ್ದಂತಂದರೆ ಏನೋ ಒಂಥರ ಗ್ರೇಡು. ಇವಾಗೆಲ್ಲ ಹೆಂಗೆ ದೊಡ್ಡ ಸ್ಪೋರ್ಟ್ಸ್ ಬೈಕ್ಗಳು ಹೆಂಗಿರುತ್ತೆ ನೋಡಿ, ಹಂಗೆ ಆಗಿನ ಕಾಲದಲ್ಲಿ ಅವನ ಹತ್ರ MTB ಸೈಕಲ್ ಇದೆ ಕಣೋ ಅನ್ನೋರು, ಹಂಗಿತ್ತು ಅವಾಗ ಸೈಕಲಿಂದ ಹವಾ. ಅದು ನಮ್ಮ ತಮ್ಮನೂ ಹೊರಗಡೆ ಹೋದ್ನಾ, ನಾನು ಹೊರಗಡೆ ಹೋದ್ನಾ, ಮನೇಲಿ ಇದ್ದು ಹಾಳಾಗ್ತಾಯಿತ್ತು. ಅದಕ್ಕೆ ನಮ್ಮ ಕೆಲಸದವರಿಗೂ ಯಾರಿಗೂ ಕೊಟ್ಬಿಟ್ಟಿದ್ದಾರೆ, ನಮ್ಮ ತಂದೆಯವರು ಸೇಲ್ ಮಾಡಿಬಿಟ್ಟಿದ್ದಾರೆ. ಆ ಸೈಕಲಲ್ಲೆಲ್ಲ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೆ,
ಬರಬೇಕಾದ್ರೆ ಏನೋ ಆರಾಮಾಗಿ ಬರ್ಬೋದು, ಬಟ್ ಹೋಗ್ಬೇಕಾದ್ರೆ ಮಾತ್ರ ಪಿಕ್ಚರ್ ಬಿಡುತ್ತಷ್ಟೆ. ಏನು ಕಡಿಮೆ ಅಪ್ಪ. ಸಾಧಾರಣ ನಮ್ಮದು ಸೂಪರ್ ಎಕ್ಸೆಲ್ಲು ಆ ಗಾಡಿಗಳಲ್ಲೆಲ್ಲ ಈ ಘಾಟು ಹತ್ತಲ್ಲ, ಗಾಡಿ ನಿಂತ್ಕೊಂಡ್ಬಿಡುತ್ತೆ ಹೀಟಾಗಿ. ಈ ಬೈಕ್ ಬಂದಾಗಲೇ ನಾನು ಇಷ್ಟೊಂದೆಲ್ಲ ರೈಡ್ಗಳನ್ನು ಮಾಡ್ತಾ ಇರೋದು ಮತ್ತು ಓಡಾಡೋದು. ಗಾಡಿಗೆ ಮೊದಲೆಲ್ಲ ಬೆಂಗಳೂರಿನಲ್ಲಿ ಈ ಗಾಡಿ ಇತ್ತಲ್ಲ, ಆವಾಗ ಅಷ್ಟೆಲ್ಲ ಓಡಾಡ್ತಾ ಇರಲಿಲ್ಲ. ಏನಾದರೂ ಕೆಲಸಗಳಿದ್ರೆ ಮಾತ್ರ ಓಡಾಡ್ತಾ ಇದ್ದೆ. ನಾನು ಯಾವಾಗ ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ನೋ ಆವತ್ತಿಂದ ನಮ್ಮದು ಬೈಕ್ನಲ್ಲಿ ರೈಡು ಸ್ವಲ್ಪ ಜೋರಾಗೇ ನಡೀತಾ ಇದೆ. ಈ ಯೂಟ್ಯೂಬಿಂದ ತುಂಬ ಕಲ್ತ್ಕೊಂಡಿದ್ದೀನಿ, ಕಷ್ಟನೂ ಪಟ್ಟಿದ್ದೀನಿ, ಹಾಗೇ ತುಂಬಾ ಕಲ್ತ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಯಾವಾಗ ಯೂಟ್ಯೂಬ್ ಜರ್ನಿಗೆ ಬಂದು ಆವತ್ತಿಂದ ಹಲವಾರು ವಿಷಯಗಳನ್ನು ಕಲ್ತ್ಕೊಂಡಿದ್ದೀನಿ. ನಮ್ಮದು ಕಾರ್ ಇದ್ದೇನೆ, ಅಲ್ಟೋ LXi. ಅಯ್ಯಪ್ಪ, ಇವ್ರದ್ದು ರೆಡ್ಡು, ನಮ್ಮದು ಸಿಲ್ವರು, ಏನು ಡಿಫ್ರೆಂಟ್ ಇಲ್ಲ. ಇದು ಮೋಸ್ಟ್ಲಿ 2009-10 ಮಾಡಲ್ಲೇನೋ, ನಮ್ಮದು 2011 ಮಾಡಲು. 2011 ಮಾಡಲ್ ಹೇಗೆ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದೀರಾ? ಅಲ್ಲಿ ಕೆಳಗಡೆ ಸ್ಟಿಕ್ಕರ್ ಇದೆ ನೋಡಿ, ಅಲ್ಟೋ LXi ಅಂತ ಸ್ಟಿಕ್ಕರ್ ಇರುತ್ತಲ್ಲ, ಅದು 3Dಯಲ್ಲಿ ಇರುತ್ತೆ. 2011 ಮಾಡಲಿಗೆ ಆ ಥರ 3D ಪ್ರಿಂಟ್ ಸ್ಟಿಕ್ಕರ್ ಇರೋಲ್ಲ, ನಾರ್ಮಲ್ ಸ್ಟಿಕ್ಕರ್ ಇರುತ್ತೆ. ಹಾಗಾಗಿ ಗೊತ್ತಾಯಿತು. ಇಲ್ಲಿ ಇದೆ ನೋಡಿ ಒಂದು ಅಪ್ಪು, ಮಹಾ ಡೇಂಜರ್ ಅಪ್ಪು ಇದು. ರೋಡು ಹಾಗೆ ಖರಾಬಾಗಿದ್ದೆ, ಎಲ್ಲ ಸಿಮೆಂಟ್ ರೋಡ್ ಮಾಡಿದ್ರು, ಎಲ್ಲ ಹೋಗ್ಬಿಟ್ಟಿದೆ. ಮಳೆ ಇಲ್ಲ, ಮಳೆ ಇದ್ದಿದ್ರೆ ಚೆನ್ನಾಗಿರೋದು. ಮಳೆ ಬಂದರೆ ಯಾವ ಥರ ಸೌಂಡ್ ಬರುತ್ತೆ ಅಂದರೆ, ಇಲ್ಲಿ ಬಸ್ ಅಂತ ಶಬ್ದಗಳು ಕಿವಿಗೆ ಅಪ್ಪಳಿಸುತ್ತೆ. ನೀರು ಚಿಕ್ಕ ಚಿಕ್ಕ ಫಾಲ್ಸ್ಗಳೆಲ್ಲ ಇದ್ದಾವೆ ಇಲ್ಲಿ. ನೀರು ಜಾಸ್ತಿ ಆದವಾಗ ದರೆಯಿಂದ ಬರುತ್ತೆ ನೀರುಗಳು, ಆವಾಗ ಸೌಂಡ್ಗಳು ಕೇಳಿಸುತ್ತೆ ಕಿವಿಗೆ. ಎಲ್ಲ ಕಡೆನೂ ಚಿಕ್ಕ ಚಿಕ್ಕ ಫಾಲ್ಸ್ಗಳೇ ಇದ್ದಾವೆ ಇಲ್ಲಿ. ಬರಬೇಕಾದ್ರೆ ಗಾಡಿ ಆಫ್ ಮಾಡ್ಕೊಂಡು ಬಂದಿದ್ದೆ. ಏನು ಪೆಟ್ರೋಲ್ ಉಳಿಸ್ಬೇಕು ಅಂತ ಅಂದ್ಕೊಂಡು ಹಾಗೆ ಖರ್ಚಾಗ್ತಾ ಇದೆ. ಇವಾಗ ಘಾಟ್ ಸೆಕ್ಷನ್ ಅಲ್ವಾ, ಸೊ ಹಾಗಾಗಿ ಅಪ್ಪು ತುಂಬ ಜಾಸ್ತಿ ಇರುತ್ತಿಲ್ಲ. ಅದೇ 60 ಕಡೆಯಿಂದ ಹೋದರೆ ಇಷ್ಟೊಂದೆಲ್ಲ ತಿರುವುಗಳು ಮತ್ತು ಅಪ್ಸ್ಗಳು ಅಷ್ಟೊಂದೆಲ್ಲ ಸಿಗಲ್ಲ ಅಂದ್ಕೊತೀನಿ. ನಾನಿನ್ನೂ ಹೋಗಿಲ್ಲ ಆ ರೋಡಲ್ಲಿ, ಕಾರ್ಗಳಲ್ಲೆಲ್ಲ ಹೋಗಿದ್ದೆ ಬಿಟ್ಟರೆ ನಾನಾಗೆ ಓನ್ ಗಾಡಿ ಓಡಿಸ್ಕೊಂಡು ಇನ್ನೂ ಆ ರೋಡಿಗೆ ಹೋಗಿಲ್ಲ. ಆ ರೋಡಲ್ಲಿ ಒಂದು ಸಲ ಹೋಗ್ಬೇಕು ಅಂತಿದ್ದೆ, ನೋಡೋಣ ಇಲ್ಲಿ. ಅಲ್ಲಿ ಇಷ್ಟೊಂದೆಲ್ಲ ಹಠಾತ್ತಾಗಿ ತಿರುವುಗಳಿಲ್ಲ, ಸ್ವಲ್ಪ ಹಿಂಗಿದ್ದಾವೆ. ಇಲ್ಲ ಹಂಗಲ್ಲ, ಹಿಂಗೆ ಫುಲ್ ಹಿಂಗೆ ಈ ಥರ ತಿರುವುಗಳು ಜಾಸ್ತಿ ಇದ್ದಾವೆ ಇಲ್ಲಿ. ನಮ್ಮ ಸಿದ್ದಾಪುರದಿಂದ ಕುಮಟಾ ರೋಡು ಏನಿದೆ, ತಿರುವುಗಳು ಜಾಸ್ತಿ. ಮತ್ತು ಹಾಗೆ ಹೋಗಬೇಕಾದ್ರೂ ಅಪ್ಪುಗಳು ತುಂಬಾ ಇದ್ದಾವೆ. ಬರಬೇಕಾದ್ರೆ ಎಷ್ಟು ಡೌನ್ ಇತ್ತು ಹಂಗೆ ಅಪ್ಪಿದೆ ಇಲ್ಲಿ. ಗಿಮ್ಮೆಟಿ ತೊಗೊಂಬರ್ಬೇಕು ಈ ರೋಡಿನಲ್ಲಿ. ಬಜಾಜ್ ಅವ್ರದ್ದು. ಇಲ್ಲೊಂದು ಚಿಕ್ಕ ಫಾಲ್ಸ್ ಇದೆ, ತೋರಿಸಿದೆ ನೋಡಿ ಲಾಸ್ಟ್. ಇಲ್ಲಿಗೆ ಸಿದ್ದಾಪುರದ ಕುಮಟಕ್ಕೆ ಬರಬೇಕಾದ್ರೆ ತೋರಿಸಿದ್ದೆ ನಿಮಗೆ. ಎಮ್ಮೆಟಿಯಲ್ಲಿ ಬಂದರೆ ನೋಡಿ, ಫಸ್ಟ್ ಗೇರ್ ಹಾಕ್ಕೊಂಡು ಥ್ರಾಟಲ್ಲಿ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಯ್ತು, ವಯ್ಯ ಅನ್ನೋದು ಎಮ್ಮೆಟಿ. ಪವರು ಹಂಗೆ ಇದೆ. ಫಸ್ಟ್ ಗೇರ್ ಹಾಕಿ ಸ್ವಲ್ಪ ಕ್ಲಚ್ಬಿಟ್ರೆ ಹಂಗೆ ನೆಗ್ದೇ ಬಿಡ್ತಂಗೆ. ನಾವು ಅಯ್ಯಪ್ಪ, ಒಂದ್ಸಲ ಮೈ ಜುಮ್ ಅಂದೋಯ್ತು. ಅಪ್ಪ ರಾಜ ಹುಲಿ, ಮೈ ಜುಮ್ ಅಂದೈತೆ ಸ್ನೇಹಿತರೆ. ಮಾತಾಡ್ತಾ ಇದ್ನಲ್ಲ, ಯಾರೂ ಇರಲಿಲ್ಲ ನೋಡಿ. ಆ ಸೌಂಡಿಗೆ, ಹಾರ್ನಿಗೆ ಸ್ವಲ್ಪ ಭಯ ಬಿದ್ದದೆ. ಗೊತ್ತಾಗಿಲ್ಲ ಬಸ್ ಬರ್ತಾಯಿದೆ ಅಂತಾರೆ. ಈ ಹೆಲ್ಮೆಟ್ ಹಾಕೊಂಬಿಟ್ರೆ ಏನೂ ಗೊತ್ತಾಗಲ್ಲ, ಫುಲ್ ಬ್ಲಾಕ್ ಆಗಿರುತ್ತಲ್ಲ ಕಿವಿಗಳು. ಅದು ಬೇರೆ ನಾನು ಹೆಲ್ಮೆಟಲ್ಲಿ ಸ್ಟೀರಿಯೋ ಸೆಟಪ್ ಮಾಡ್ಕೊಂಡಿದ್ದೀನಿ ಬ್ಲೂಟೂತ್ದು. ಹಾಗಾಗಿ ಲೈಟಾಗಿ ಮಳೆ ಬರ್ತಾಯಿದೆ. ಇಲ್ಲಂತೂ ಹೆವಿ ಟರ್ನ್ ನೋಡಿ, ಇದು ಮಾತ್ರ ಭಯಂಕರ ಟರ್ನು. ಯಾರಾದರೂ ಹೊಸದಾಗಿ ಕಾರ್ ಕಲ್ತ್ಕೊಂಡು ಈ ಕಡೆ ಏನಾದರೂ ಬಂದರೆ ಭಾರಿ ಡೇಂಜರ್ ಮಾತ್ರ. ವಾವ್, ಘಟ್ಟ ಹತ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ವಾತಾವರಣ ಬದಲಾವಣೆ ಆಯ್ತು. ಇವಾಗ ಕೆಳಗಡೆ ಸ್ವಲ್ಪ ಬಿಸಿ ಇತ್ತು ವಾತಾವರಣ. ಇಲ್ಲಿ ಎಷ್ಟು ಬಿಸಿ ಇತ್ತು ಅಷ್ಟೇ ಚಿಲ್ಡಾಗಿದೆ, ಚಳಿ ಆಗ್ತಾಯಿದೆ.
ಚಳಿ ಚಳಿ ತಾಳೇನು ಆ ಚಳಿಯ ಆಹಾ ಓಹೋ ಏನಂತೀರ ಸ್ನೇಹಿತರೆ, ಚಳಿ ಚಳಿ. ಗೋಪ್ರೋ ಬ್ಯಾಟ್ರಿ ಇನ್ನೇನು ಸ್ವಲ್ಪ ಹೊತ್ತಲ್ಲ ಸ್ವಿಚ್ ಆಫ್ ಆಗುತ್ತೆ. ಗೋಪ್ರೋ ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕು. ಬಾಬಾ ನೋಡಿ ಟರ್ನಿಂಗ್ಸ್ ಹೆಂಗಿದೆ ಅಂತ. ಮಳೆ ಹನಿಗಳು ಬರ್ತಾ ಇದ್ದಾವೆ. ಮಳೆ ಶುರು ಆಯಿತು ಅನ್ಕೊತೀನಿ. ಇಲ್ಲಿಂದ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ ರೋಡ್. ಇಲ್ಲೇನು ಗುರು ಈ ಥರ ಚಳಿ ಆಗ್ತಾ ಇದೆ. ಪಾಪ ಅವು ನಾನು ಬರೋದನ್ನು ನೋಡಿ ಸಡನ್ನಾಗಿ ಬ್ರೇಕ್ ಕೊಡ್ದ್ಬಿಟ್ಟ. ಹಿಂಗೆ ಆಗುತ್ತೆ ಒಂದೊಂದ್ಸಲ. ಹಿಂಗಾಗೆ ಅವಘಡಗಳೆಲ್ಲ ಹಿಂಗಾಗೆ ಅನಾಹುತಗಳೆಲ್ಲ ಆಗೋದು ನೋಡಿ. ನನಗೆ ಆ ಬಸ್ ಬಂದಿದ್ದು ಗೊತ್ತೇ ಇಲ್ಲ. ಅವ್ರ ಹಾರ್ನಿಗೆ ಒಂದ್ಸಲ ಭಯ ಬಿದ್ದಿದೆ. ಕೆಲವರೆಲ್ಲ ಕೈ ಕಾಲು ಬಿಟ್ಟೋಗ್ಬಿಡುತ್ತೆ, ಕೆಲವರಿಗೆಲ್ಲ ಕೈ ಫುಲ್ ಹಿಂಗಾಗ್ಬಿಡುತ್ತೆ ಭಯಕ್ಕೆ. ಏನು ಮಾಡಬೇಕು ಗೊತ್ತಾಗಲ್ಲ ಸಡನ್ನಾಗಿ. ನಮ್ಮ ಈ ಅಂಕಲ್ ಮಾತ್ರ ನಿಧಾನ ಹೋಗ್ತಾ ಇದ್ದಾರೆ ಅವಾಗಿಂದ. ಒಂದೇ ರೇಂಜಲ್ಲಿ ಹೋಗ್ತಾ ಅವ್ರೆ. ಗೋವಾ ಪಾಸಿಂಗ್ ಗಾಡಿ. ಈ ಘಾಟ್ ಸೆಕ್ಷನೆಲ್ಲ ಜಾಗ ಇದೆ ಅಂತ ನುಗ್ಗೋಕ್ಕೂ ಆಗೋಲ್ಲ, ತುಂಬ ಡೇಂಜರ್. ಎದುರುಗಡೆಯಿಂದ ಗಾಡಿ ಬಂದ್ಬಿಟ್ರೆ ಅವರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಮ್ಮ ಹತ್ರನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ತುಂಬ ಜಾಗ್ರತೆಯಿಂದ ಓಡಿಸ್ಬೇಕು ಮಾತ್ರ ಘಾಟ್ ಸೆಕ್ಷನಲ್ಲಿ. ಓಹೋ, ಇಲ್ಲಿ ಮಳೆ ಹನಿಗಳು ಬರ್ತಾ ಇದ್ದಾವೆ. ನನಗನ್ಸುತ್ತೆ ಮಳೆ ಬರುತ್ತನೋ ಅಂತ. ಮಳೆ ಬರೋದಕ್ಕೂ ಬ್ಯಾಟ್ರಿ ಕಾಲೋದಕ್ಕೂ, ಮಳೆ ಬರೋದಕ್ಕೂ ನಮ್ಮ ಗೋಪ್ರೋ ಬ್ಯಾಟ್ರಿ ಖಾಲಿ ಆಗೋದಕ್ಕೂ ಕರೆಕ್ಟಾಗಿ ಆಗುತ್ತನೋ ಅಂತ ಅನಿಸ್ತಾ ಇದೆ. ಇಲ್ಲೇನು ಗುರು ಈ ಥರ ಕತ್ಲಾಗ್ಬಿಡ್ತು. ಕತ್ಲಾದ್ರೆ ಏನು ತೊಂದರೆ ಇರಲಿಲ್ಲ. ಹೊಸ ಹೆಡ್ಲೈಟ್ ಬಲ್ಪನ್ನು ಚೇಂಜ್ ಮಾಡಿದ್ದೀನಿ, LED ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ LED ಲೈಟ್ ಹಾಕ್ಕೊಂಡ್ರೆ ಇವಾಗ ಪೊಲೀಸ್ ಮಾಮ್ಸ್ ಕ್ಯಾಚ್ ಹಾಕ್ಕೊತಾರಲ್ಲ, ಪಾಪ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಇಲ್ಲಿ ನಮ್ಮ ಹಳ್ಳಿಗಳ ರೂಟಿಗೆ ಲೈಟ್ಸ್ಗಳು ಎಷ್ಟಿದ್ರೂ ಸಾಕಾಗಲ್ಲ. ಸೊ ಆ ದೃಷ್ಟಿಯಿಂದ ನಾನು ಹಳ್ಳಿಗಳಿಗೆಲ್ಲ ಹೋಗೋದು ಜಾಸ್ತಿ. ಟೈಮಿಂಗ್ಸ್ ಎಲ್ಲ ಇರೋಲ್ಲ. ಒಂದೊಂದ್ಸಲ ಲೇಟ್ ಆದರೂ ಆಯಿತು ನೋಡಿ. ಇವತ್ತೇನೋ ಸ್ವಲ್ಪ ಬೇಗ ಹೊರಟೆ ಬಚಾವ್. ಇಲ್ಲಾಂತಂದರೆ 5 ಗಂಟೆ 6 ಗಂಟೆಗೆಲ್ಲ ಹೊರಟುಬಿಟ್ರೆ ಈ ಘಾಟ್ ಸೆಕ್ಷನಲ್ಲಂತೂ ಏನೂ ಕಾಣಿಸಲ್ಲ, ಫುಲ್ ಕತ್ಲೆ. ಏನು ಮಾಡ್ತೀರಾ? ಆ ಕುರುಡು ಬೆಳಕು ಇಟ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಸ್ವಲ್ಪ ಪವರ್ಫುಲ್ ಆಗಿರುವಂಥ ಒಂದು LED ಬಲ್ಪನ್ನು ಹಾಕ್ಕೊಂಡಿದ್ದೀನಿ ನಮ್ಮ ಗಾಡಿಗೆ. 40 ವೋಲ್ಟ್ 40 ವೋಲ್ಟಿಂದು LED. ಸಖತ್ತಾಗಿದೆ ಮಾತ್ರ ಲೈಟು. ಏನು ಫೋಕಸ್ ಅಂತೀರಾ? ನನ್ನ ಮಗಂದು ಎದುರುಗಡೆ ಯಾವನೇ ಬರಲಿ ಡಿಮ್ ಆ್ಯಂಡ್ ಡಿಪ್ ಕೊಡಲೇಬೇಕು. ಮೊದಲು ನಾವು ಹೆದರ್ಕೊಂಡು ಡಿಮ್ ಆ್ಯಂಡ್ ಡಿಪ್ ಕೊಡ್ತಾಯಿದ್ವಿ, ಇವಾಗ ಹಂಗಲ್ಲ, ನಮಗೆ ಹೆದರ್ಬೇಕು ಇವಾಗ. ಹಂಗೆ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮದು ಡಿಫಾಲ್ಟ್ ಹೆಡ್ಲೈಟ್ ಬಲ್ಪ್ ಏನಿರುತ್ತೆ ಅದಕ್ಕೇ ಆಲ್ಟ್ರೇಷನ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು LED ಲೈಟ್ ಡೈರೆಕ್ಟಾಗಿ ಹಾಕಕ್ಕೆ ಬರೋಲ್ಲ, ಅದಕ್ಕೆ ಚಿಕ್ಕದಾಗಿ ವೈರಿಂಗ್ ಮಾಡ್ಕೋಬೇಕಾಗುತ್ತೆ, ಬ್ಯಾಟ್ರಿ ಕನೆಕ್ಷನ್ ಬೇಕಾಗುತ್ತೆ. ಹಾಗಾಗಿ ಮಾಡ್ಕೊಂಡಾಯಿತು. ಲಾಸ್ಟ್ ಟೈಮ್ ಸರ್ವಿಸಿಗೆ ಕೊಟ್ಟಿದ್ನಲ್ಲ ಗಾಡಿನ, ಅದೆಲ್ಲ ತೋರಿಸಿದ್ದೀನಿ ಅಂತ ವ್ಲಾಗಲ್ಲಿ ಇತ್ತಲ್ಲ, ವ್ಲಾಗಲ್ಲೆಲ್ಲ ಇದೆ ನೋಡಿ. ಚೇಂಜ್ ಮಾಡ್ಕೊಂಡಿದ್ದೀನಿ, ಯಾವ ಬಲ್ಪು ಅಂತಲೂ ತೋರಿಸಿದ್ದೀನಿ. ಚೆನ್ನಾಗಿದೆ. ಒಂದೊಂದು ಕಡೆ ಒಂದೊಂದು ಥರ ರೇಟ್ಗಳಿರುತ್ತೆ. ನಮ್ಮ ಸ್ನೇಹಿತರು ಇದೇ ಬಲ್ಪ್ ಹಾಕ್ಸಿದ್ದಾರೆ, ಅವ್ರು 750 ರೂಪಾಯಿ ಕೊಟ್ಟರಂತೆ. ನಾನು 950 ಕೊಟ್ಟೆ. ಅವರು ಒಂದು 1000 ಎಷ್ಟೋ ಹೇಳಿದರು. ಹಂಗೂ ಹಿಂಗೂ ಒಂದು 50 ರೂಪಾಯಿನಾದ್ರೂ ಉಳಿಸೋಣ ಅಂತ ಹೇಳ್ಬಿಟ್ಟು ಮಾತಾಡಿ 950 ಕೊಟ್ಟಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ರೀಸೆಂಟಾಗಿ ನಂದು ಲೈಟ್ ಹಾಕ್ಸಿದ್ನಲ್ಲ, ಬ್ಯಾಟ್ರಿನೂ ಡೆಡ್ ಆಗಿಬಿಟ್ಟಿತ್ತು. ಬ್ಯಾಟ್ರಿ ಏನಿದೆ, ನಾನು ಈ ಗಾಡಿ ಯಾವಾಗ ತೊಗೊಂಡಿದ್ದೀನಿ ನೋಡಿ, ಆವಾಗಿಂದ ಒಂದೇ ಬ್ಯಾಟ್ರಿ ಇತ್ತು, ಒರಿಜಿನಲ್ ಬ್ಯಾಟ್ರಿ. ಈ ಗಾಡಿ ಜೊತೆಗೆ ಏನು ಬಂದಿರುತ್ತೋ ಅದೇ ಬ್ಯಾಟ್ರಿಲೇ ಓಡ್ತಾ ಇತ್ತು ಇಷ್ಟು ದಿನ. ಏನೂ ತೊಂದರೆ ಕೊಟ್ಟಿರಲಿಲ್ಲ. 1-2 ಸಲ ಸ್ವಲ್ಪ ಬ್ಯಾಟ್ರಿ ಲೋ ಆಗಿತ್ತು ಅಷ್ಟೇ, ಬಿಟ್ಟರೆ ಏನೂ ತೊಂದರೆ ಕೊಟ್ಟಿರಲಿಲ್ಲ. ನನಗೆ ಒಂದು ಡೌಟ್ ಆಯಿತು. ರೀಸೆಂಟಾಗಿ ಗಾಡಿದು ಹೆಡ್ಲೈಟ್ ಚೇಂಜ್ ಮಾಡಿಸಿದ್ನಲ್ಲ, ಫೋಕಸ್ ಸ್ವಲ್ಪ ಏನೋ ಕಡಿಮೆ ಅಂತ ಫೀಲ್ ಆಯಿತು. ಅದಕ್ಕೆ ಮತ್ತು ತುಂಬ ದಿನ ಆಗಿತ್ತು, ಹುಷಾರಿಲ್ಲದೆ 1 ವಾರ ಮಲ್ಕೊಂಡಿದ್ದೆ, ಮನೇಲಿ ರೆಸ್ಟ್ ಮಾಡ್ತಾಯಿದ್ದೆ. ಆವಾಗ ಗಾಡಿ ಓಡಿಸಿಲ್ವಲ್ಲ, ಬ್ಯಾಟ್ರಿ ಫುಲ್ ಡೆಡ್ ಆಗಿಬಿಟ್ಟಿದೆ. ಚಾರ್ಜ್ ಮಾಡಿಸ್ಕೊಂಬರೋಣ ಅಂತ ಹೋದೆ. ಅವರಂದರು ಬ್ಯಾಟ್ರಿ ಫುಲ್ ಡೆಡ್ ಆಗಿಬಿಟ್ಟಿದೆಪ್ಪ, ಬೇರೆ ಬ್ಯಾಟ್ರಿ ಹಾಕ್ಕೊಂಬಿಡಿ ಅಂತಂದರು. ನಾನು ಹೌದಲ್ಲ, ಸುಮಾರು ಒಂದು 7-8 ವರ್ಷ ಆಯಿತು ಗಾಡಿ ತೊಗೊಂಡು, ಇನ್ನೂ ಅದೇ ಬ್ಯಾಟ್ರಲ್ಲೇ ಇದೆ. ಚೆನ್ನಾಗಿ ಬಂದಿತ್ತು ಮಾತ್ರ ಬ್ಯಾಟ್ರಿ ಕಂಪ್ನಿ ಬಂದು ಎಕ್ಸೈಡ್ ಕಂಪ್ನಿ ಬ್ಯಾಟ್ರಿಯನ್ನು ನಮ್ಮ ಒರಿಜಿನಲ್ ಹೋಂಡಾ ಗಾಡಿ, ಈ ಹೋಂಡಾ ಡಿಯೋ ಏನು ತೊಗೊಂಡಿದ್ದೆ ಈ ಗಾಡಿನಲ್ಲೇ ಬಂದಿರುವಂತಹ ಬ್ಯಾಟ್ರಿ ಇದು.
ಒಂದು 7ರಿಂದ 8 ವರ್ಷ ಒಳ್ಳೆ ಬಾಳಿಕೆ ಬಂತು ಮಾತ್ರ. ಅದೇ ಬ್ಯಾಟ್ರಿನ ತಿರ್ಗಿ ಅದೇ ಬ್ರ್ಯಾಂಡೇ ಹಾಕ್ಸೋಣ ಅಂತ ನೋಡಿದೆ, ಬಟ್ ಆ ಬ್ರ್ಯಾಂಡ್ ನನಗೆ ಸಿಕ್ಕಿಲ್ಲ, ಸ್ಟಾಕ್ ಇರಲಿಲ್ಲಂತೆ. ಅದಕ್ಕೆ ಆ್ಯಂಬ್ರಾನ್ ಅವ್ರದ್ದು ಬ್ಯಾಟ್ರಿ ಹಾಕ್ಸಿದ್ದೀನಿ. ಹಾಕ್ಸಿದಾಗಿಂದ ಹೆಡ್ಲೈಟ್ ಫೋಕಸ್ಸು ಸ್ವಲ್ಪ ಚೆನ್ನಾಗಿದೆ, ಬ್ರೈಟ್ನೆಸ್ ಎಲ್ಲ ತುಂಬ ಮೊದಲಿಗಿಂತಲೂ ಸ್ವಲ್ಪ ಇಂಪ್ರೂವ್ ಆಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ನೋಡೋಣ ಇನ್ನೆಷ್ಟು ದಿನ ಬಳಕೆ ಬರುತ್ತೆ ಅಂತ ಗೊತ್ತಿಲ್ಲ ಈ ಬ್ಯಾಟ್ರಿ. ಸೆಲ್ಫೆಲ್ಲ ಸ್ಟಾರ್ಟೇ ಆಗ್ತಾಯಿರಲಿಲ್ಲ, ಕಿಕ್ಕಲ್ಲೂ ಸ್ಟಾರ್ಟ್ ಆಗ್ತಿರಲಿಲ್ಲ. ಈ ಗಾಡಿದು ಬ್ಯಾಟ್ರಿ ಲೋ ಆದರೂ ಕೂಡ ನಿಮ್ಗೆ ಎಷ್ಟೇ ಕಿಕ್ ಹೋದರೂ ಸ್ಟಾರ್ಟ್ ಆಗೋಲ್ಲ ಒಂದೊಂದು ಸಲ, ಅದೊಂದು ಪ್ರಾಬ್ಲಮ್ ಇದೆ. ಮೊನ್ನೆ ಹೋಗೆಲ್ಲ ಬ್ಯಾಟ್ರಿ ಗಿಟ್ರಿ ಎಲ್ಲ ಹಾಕ್ಸ್ಕೊಂಡು ಇದೆ ಇವತ್ತಿನ ರೈಡಿಗೆ ಬೇಕು ಅಂತ ಹೇಳಿಬಿಟ್ಟು, ಮತ್ತು ಹೆಡ್ಲೈಟ್ಗಳೆಲ್ಲ ಕರೆಕ್ಟಾಗಿರಬೇಕು, ಹೇಳೋಕ್ಕೆ ಬರೋಲ್ಲ ಒಂದೊಂದು ಟೈಮು ಹೆಂಗಿರುತ್ತೆ ಅಂತ. ಅದಕ್ಕೆ ಎಲ್ಲ ಕ್ಲೀನಾಗಿ ಅಪ್ಡೇಟ್ ಮಾಡ್ಕೊಂಬಂದಿದ್ದೆ ಗಾಡಿನ. ಚೆನ್ನಾಗಿದೆ ಇವಾಗ ಗಾಡಿ, ಒಳ್ಳೆ ಮೈಲೇಜು ಬೇರೆ ಕೊಡ್ತಾಯಿದೆ, ಪರವಾಗಿಲ್ಲ. ನಾನು ಇಲ್ಲಿಗೆ ಬರಬೇಕಾದ್ರೆ ಪೆಟ್ರೋಲ್ ಹಾಕೊಂಬಂದಿದ್ದು ಬಿಟ್ಟರೆ ಮತ್ತು ಪೆಟ್ರೋಲ್ ಹಾಕಿಲ್ಲ. ಸುಮಾರು ಒಂದು 200 ಕಿಲೋಮೀಟ್ರ್ ಆಯಿತು ನಾನೇನು ಜರ್ನಿ ಮಾಡಿದ್ದೀನಿ, ಇವಾಗ ಮಾಡ್ತಾಯಿದ್ದೀನಿ. ಎಲ್ಲ ಸೇರಿಸಿದ್ರೆ ಟೋಟಲ್ ಒಂದು 200 ಕಿಲೋಮೀಟರ್ಸ್. ಅಯ್ಯೋ 200 ಕಿಲೋಮೀಟರ್ಸ್ ಆಯಿತು, ಪರವಾಗಿಲ್ಲ ಗುರು, ಒಳ್ಳೆ ಮೈಲೇಜೇ ಕೊಡ್ತಾಯಿದೆ. ಹಂಪ್ಸ್ಗಳಿದ್ದಾವೆ ಗೊತ್ತಾಗಲ್ಲ, ಪರವಾಗಿಲ್ಲ ಗುರು. ಟೆಲ್ಸಿನ ಅವ್ರದ್ದು ಬ್ಯಾಟ್ರಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಬ್ಯಾಕಪ್ ಕೊಡುತ್ತೆ. ನನಗನ್ಸಿದ ಪ್ರಕಾರ ಗೋಪ್ರೋ ಒರಿಜಿನಲ್ ಬ್ಯಾಟ್ರಿ ಏನಿದೆ ನಮ್ಮದು ಗೋಪ್ರೋದು, ಅದಕ್ಕಿಂತನೂ ಒಳ್ಳೆ ಬ್ಯಾಕಪ್ ಕೊಡುತ್ತೆ ನಮ್ಮದು ಟೆಲ್ಸಿನವ್ರದ್ದು. ನೋಡಿ ಇಲ್ಲಿ ತನಕ ಬಂತು, ಇಲ್ಲಾಂತಂದ್ರೆ ನಾನು ಘಾಟ್ ಸೆಕ್ಷನಲ್ಲೇ ಬ್ಯಾಟ್ರಿನ ಚೇಂಜ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ನಾವು ನೋಡೋಣ. ಬ್ಯಾಟ್ರಿ ಡೌನ್ ಆದರೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಹೋಗೋಣ, ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು. ಗಾಡಿ ಪರವಾಗಿಲ್ಲ, ಆವಾಗವಾಗ ರೆಸ್ಟ್ ಸಿಕ್ಕಿದೆ. ಫೋಟೋಶೂಟು ಮತ್ತು ಶಾರ್ಟ್ಸು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ನಲ್ಲ, ಗಾಡಿ ನಿಲ್ಲಿಸಿದ್ನಲ್ಲ, ಸ್ವಲ್ಪ ರೆಸ್ಟ್ ಸಿಕ್ಕಿದೆ, ಪರವಾಗಿಲ್ಲ. ಇಲ್ಲಿ ಸಣ್ಣ ಪುಟ್ಟ ರೈಡಿಗೆಲ್ಲ ಏನು ಸಮಸ್ಯೆ ಆಗೋಲ್ಲ. ತುಂಬ ಲಾಂಗ್ ರೈಡ್ ಮಾಡ್ತೀವಿ ಅಂತಂದರೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಕೊಡಲೇಬೇಕು. ನಮ್ಮ ಗಾಡಿ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಕೊಡಬೇಕಷ್ಟೆ. ಗಾಡಿ ಇಂಜಿನ್ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಸ್ಕಿಡ್ ಆಗ್ತಾ ಇದೆ. ಉಯ್ ಉಯ್ ಫುಲ್ಲು ಮಜಾ ಬಂತು ರೈಡು. ಬಾ ಇನ್ನೇನಿಲ್ಲ, ಈ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಮುಗೀತು ಸ್ನೇಹಿತರೆ. ಈ ಸೀಸನಿಗೆ ಕುಮಟಾ ರೈಡ್ ಸೀಸನ್ ಏನಿದೆ ಅದಕ್ಕೆ ಒಳ್ಳೆ ವ್ಯೂಸ್ ಬಂದರೆ ನೆಕ್ಸ್ಟ್ ರೈಡ್ ಪಕ್ಕ ಮಾಡೇ ಮಾಡ್ತೀನಿ. ರೆಕಾರ್ಡ್ ಆಗ್ತಾ ಇದೆಯಾ? ಎಸ್ ಸ್ನೇಹಿತರೆ, ಗೋಪ್ರೋ ಬ್ಯಾಟ್ರಿನ ರಿಪ್ಲೇಸ್ ಮಾಡಿಕೊಂಡೆ. ಕಮಾನ್ ಲೆಟ್ಸ್ ಗೋ. ನಮ್ಮೂರಿಗೇನು ಒಂದು 10ರಿಂದ 15 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, ಹತ್ತಲ್ಲ, ಒಂದು 20 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಲೈಟಾಗಿ ಮಳೆ ಹನಿ ಬರ್ತಾಯಿದೆ, ಬನ್ನಿ. ಇಷ್ಟೋ ತನಕ ಸ್ವಲ್ಪ ಬೇಜಾರು ಬರ್ತಾಯಿತ್ತು, ಅದಕ್ಕೆ ಒಂದು ಹಾಡು ಕೇಳ್ತಾ ಇದ್ದೆ ಕನ್ನಡದ್ದು, ರಾಹುಲ್ ಡಿಟೋ ಅವ್ರದ್ದು ರ್ಯಾಪ್ ಸಾಂಗ್. ಆಯಿತು, ಇನ್ನು ನೆಕ್ಸ್ಟು ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಮ್ಮ ಚಿಕ್ಕಮ್ಮನ ಮನೆ ಕಡೆ ಹೋಗಬೇಕು, ತುಂಬ ದಿನ ಆಯಿತು. ಬನವಾಸಿ, ನಮ್ಮ ಅಜ್ಜನ ಮನೆ ಕಡೆ, ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೊಸದಾಗಿ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನೋಡೋಣ ಏನು ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಓಕೆ, ಕಾಯ್ತಾ ಇರಿ. ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಅದು ಏನು ಅಪ್ಡೇಟು ಅಂತ ಗೊತ್ತಾಗುತ್ತಿಲ್ಲ ಅಂತಲೂ ಗೊತ್ತಾಗಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆ ಬನ್ನಿ. ಕನ್ನಡದ ಮೊಟ್ಟ ಮೊದಲ ಕುಳ್ಳ ಮೋಟೋ ವ್ಲಾಗರ್, ಕನ್ನಡದ ಮೊಟ್ಟ ಮೊದಲ ಕುಳ್ಳ ಮೋಟೋ ವ್ಲಾಗರ್ ಮಿಸ್ಟರ್ ಗುರುಪ್ರಸಾದ್ 178. ನಾನು ಅಂದಾಜು 4.7 ಇದ್ದೀನಿ ನಾನು ಅಷ್ಟೇ. ಮೊದಲು ಇನ್ನೂ ತುಂಬ ಕುಳ್ಳಕ್ಕಿದ್ದೆ, ಇವಾಗ ಪರವಾಗಿಲ್ಲ ಒಂದು ರೇಂಜಿಗೆ. ಮೊದಲು 4.2 ಏನೋ ಇದ್ದೆ, ಇವಾಗ ಮೊನ್ನೆ ರೀಸೆಂಟಾಗಿ ನೋಡಿದವಾಗ 4.8 ಇಲ್ಲ 4.7 ಏನೋ ಇದ್ದೀನಿ.
5ಗೆ ನಿಯರ್. ಮೊದಲು ನನಗೆ ಅಷ್ಟೊಂದು ಹುಷಾರಿರಲಿಲ್ಲ ಸ್ನೇಹಿತರೆ. ನಾನು ಓದಬೇಕಾದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ನನಗೆ. ಯಾಕೆ ನಮ್ಮ ತಂದೆಯವರು ಬೆಂಗಳೂರಿನಲ್ಲಿ ರಾಮಯ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು 1 ತಿಂಗಳ. ಅವರು ಡಾಕ್ಟ್ರು ಏನು ಹೇಳಿದ್ದಾರೆ ಅಂತಂದರೆ, ನನಗೆ 40ರಿಂದ 45 ವರ್ಷ ತನಕ ದೇಹದಲ್ಲಿ ಬೆಳವಣಿಗೆಯ ಸಾಧ್ಯತೆಗಳು ಇದೆ ಅಂತ ಹೇಳ್ತಾಯಿದ್ರು. ನೀವು ಹೇಳಿದ್ರೆ ನಂಬಲ್ಲ, ಇಲ್ಲಿ ಹೇಳ್ತೀನಿ ಒಂದೇ ಸೆಕೆಂಡ್. ಹಾಂ, ನೀವು ಹೇಳಿದ್ರೆ ನಂಬಲ್ಲ ಸ್ನೇಹಿತರೆ. ನನ್ನ ಮೂಳೆಗಳು ಏನಿದೆ, ನನ್ನ ದೇಹದಲ್ಲಿ ಎಷ್ಟು ಮೂಳೆಗಳಿದ್ದಾವೆ ನೋಡಿ, ಆ ಮೂಳೆಗಳು ಇನ್ನೂವರೆಗೂ ಬೆಳವಣಿಗೆ ಆಗಿಲ್ವಂತೆ. ಇವಾಗೇನು 10ರಿಂದ 15 ವರ್ಷದ ಒಳಗಡೆ ಮಕ್ಕಳಿಗೆ ಮೂಳೆಗಳು ಯಾವ ಥರ ಇರ್ತಾವೋ ಆ ಬೆಳವಣಿಗೆಗಳಲ್ಲಿ ಮೂಳೆಗಳು ನನ್ನ ದೇಹದಲ್ಲಿ ಇದೆಯಂತೆ. ಬೆಳವಣಿಗೆ ಪೂರ್ತಿಯಾಗಿ ಆಗಿಲ್ಲ ಅಂತಂದರು ಡಾಕ್ಟ್ರು. ಆವಾಗ ಹೇಳಿದ್ದು, ಇವಾಗ ಹೆಂಗಿದೆಯೋ ಗೊತ್ತಿಲ್ಲ. ಆವಾಗ ಹೇಳಿದ್ದು ಡಾಕ್ಟ್ರು. ನಿಮಗೆಲ್ಲ ನಗು ಬರ್ತಾ ಇದೆಯಲ್ಲ? ಹೌದು ಸ್ನೇಹಿತರೆ, ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ನನಗೆ. ಡಾಕ್ಟ್ರು ಹೇಳಿದರು, ಜಾಸ್ತಿ ಭಾರವಾದ ವಸ್ತುಗಳನ್ನಾಗಲಿ ಮತ್ತು ಹೆವಿ ಕೆಲಸ ಮಾಡೋದಾಗಲಿ ಮಾಡಬಾರ್ದು ಅಂತ ಹೇಳಿದ್ರು ಅವಾಗ. ನಾವು ಗೊತ್ತಲ್ಲ, ನಾವೆಲ್ಲ ಹಳ್ಳಿಯಲ್ಲಿ ಬೆಳೆದವರು. ಫುಲ್ ಸ್ಟ್ರಾಂಗು. ಏನೇ ಕೆಲಸ ಇರಲಿ ಮಾಡೇ ಮಾಡ್ತೀನಿ. ನಾನು ಮಾಡಿದಷ್ಟು ಕೆಲಸ ನಮ್ಮ ಬ್ರದರ್ ಹತ್ರ ಮಾಡೋಕ್ಕಾಗಲ್ಲ. ಅವರು ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ. ಅವರು 5.7 ಅಥವಾ 6 ಏನೋ ಇದ್ದಾರೆ ನಮ್ಮ ಬ್ರದರು, ನಮ್ಮ ತಮ್ಮ. ಅವ್ನು ನಾನು ಮಾಡಿದ ಕೆಲಸ ಅವನ ಹತ್ರ ಮಾಡೋಕ್ಕಾಗಲ್ಲ. ಹೆಂಗೆ ನಾವು ವೀಕ್ ಆಗಿದ್ರೂ ಕೂಡ ನಮ್ಮನ್ನು ಏನೋ ಒಂಥರ ಪವರ್ಗಳು ಇರುತ್ತೆ. ನಾವು ವೀಕ್ ಇದ್ರೂ ಕೂಡ ನಮ್ಮಲ್ಲಿ ಡಿಫ್ರೆಂಟ್ ಪವರ್ ಇದ್ದೇ ಇರುತ್ತೆ. ಸ್ಕಿಲ್ ಇದ್ದೇ ಇರುತ್ತೆ ನಮ್ಮಲ್ಲಿ. ಭಗವಂತ ಒಬ್ರಿಗೆ ಒಂದು ಕಡಿಮೆ ಆದರೆ ಇನ್ನೊಂದು ಜಾಸ್ತಿ ಕೊಟ್ಟಿರ್ತಾನಂತೆ. ಹಂಗೆ ನಾವು ನನಗೆ ತಾಯಿ ದುರ್ಗಾ ಪರಮೇಶ್ವರಿ ತುಂಬ ಹತ್ತಿರ. ನನಗೆ ದುರ್ಗಾ ಪರಮೇಶ್ವರಿ ಅಂತಂದರೆ ತುಂಬ ಇಷ್ಟ, ತಾಯಿ. ಮತ್ತು ನಮ್ಮ ಗಣಪತಿ ಸ್ವಾಮಿ ವಿಘ್ನ ನಿವಾರಕ. ನಾನು ಅದಕ್ಕೆ ಎಲ್ಲೇ ಹೋಗಲಿ, ಏನೇ ಮಾಡಲಿ, ಏನೇ ಮಾಡೋದಿದ್ರೂ ನಮ್ಮೂರು ದೇವಸ್ಥಾನ ಇದೆ, ಕಾಳಮ್ಮನ ಗುಡಿ ಅಂತ. ಏನೇ ಮಾಡೋದಾದರೂ ಒಂದು ಪ್ರಾರ್ಥನೆ ಮಾಡಿನೇ ನಾನು ಕೆಲಸ ಶುರು ಮಾಡೋದು. ಯಾವುದೇ ರೈಡ್ ಮಾಡಲಿ ಅಥವಾ ಯಾವುದೇ ಹೊಸ ವಸ್ತುಗಳನ್ನು ತಗೊಳ್ಳಿ, ಏನೇ ಬೇಜಾರಾಗಲಿ, ನನ್ನ ಉದ್ಯೋಗದಲ್ಲಿ ಏನೇ ಏರುಪೇರುಗಳಾದರೂ ಕೂಡ ನಾನು ನನ್ನ ತಾಯಿ ಹತ್ರ ಪ್ರಾರ್ಥನೆಯನ್ನು ಮಾಡ್ತೀನಿ. ಪ್ರಾರ್ಥನೆ ಮಾಡೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ತುಂಬುತ್ತೆ ನನ್ನಲ್ಲಿ. ನನಗೆ ತಾಯಿ ಹತ್ರ ನೀವು ನಂಬಲ್ಲ ಸ್ನೇಹಿತರೆ, ನಾನು ತಾಯಿ ಹತ್ರ ಏನೇ ಬೇಡ್ಕೊಳ್ಳಿ 100% ಸಕ್ಸಸ್ ಆಗುತ್ತೆ. ನಾನು ತಾಯಿನ ನಂಬಿದ್ದೀನಿ. ಆ ತಾಯಿನೂ ಕೂಡ ನನ್ನ ಕೈ ಬಿಡಲ್ಲ ಯಾವತ್ತೂ. ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ ನಮ್ಮ ತಾಯಿ. ಕಾಳಮ್ಮ ಕಾಪಾಡವ. ಎಷ್ಟೇ ಭಯ ಆಗಲಿ, ಏನೇ ಆಗಲಿ, ಜಸ್ಟ್ ಕಾಳಮ್ಮ ದುರ್ಗಾ ಪರಮೇಶ್ವರಿ ಕಾಪಾಡಮ್ಮ ತಾಯಿ, ನಿನ್ನ ರಕ್ಷಣೆ ಸದಾ ನನ್ನ ಮೇಲೆ ಇರಲಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಮುಗೀತು. ನಾವು ಫುಲ್ ಸ್ಟ್ರಾಂಗು. ಸ್ನೇಹಿತರೆ, ನಾನು ಇಷ್ಟು ಕುಳ್ಳಾದರೂ ಕೂಡ ನನಗೆ ಆ ತಾಯಿ ಏನೂ ಕಡಿಮೆ ಮಾಡಿಲ್ಲ, ಎಲ್ಲದನ್ನು ಕರುಣಿಸಿದ್ದಾಳೆ. ಯಾವುದೇ ರೈಡ್ ಮಾಡಲಿ ಇನ್ನೂವರೆಗೂ ಏನೂ ತೊಂದರೆ ಆಗಿಲ್ಲ. ನಾನು ಲಾಸ್ಟ್ ಟೈಮ್ HSRP ನಂಬರ್ ಪ್ಲೇಟ್ ಹಾಕಿಸ್ಬೇಕು ಅಂತ ಬೆಂಗಳೂರಿಂದ ಬಸ್ಸಲ್ಲಿ ನಮ್ಮ ಊರಿಗೆ ಬಂದು, ಊರಿಂದ ನಾನು ನನ್ನ ಹೋಂಡಾ ಡಿಯೋನ ತೊಗೊಂಡು ಬೆಂಗಳೂರಿಗೆ ಹೋಗಿದ್ದೀನಿ. ಬೆಂಗಳೂರಿಗೆ ಹೋಗಬೇಕಾದ್ರೆ ನಾನು ಯಾವಾಗಲೂ ಯಾವುದೇ ರೈಡ್ ಮಾಡಲಿ ಮಧ್ಯೆ ಏನೂ ತಿನ್ನಲ್ಲ, ಹೋಟೆಲ್ಗಳಿಗಾಗಲಿ ಎಲ್ಲೂ ಹೋಗಲ್ಲ ಆಯಿತಾ. ಅಮ್ಮಮ್ಮ ಅಂತಂದರೆ ಒಂದು ಟೀನೋ ಇಲ್ಲ ಕಾಫಿನೋ ಹಾಕೊತೀನಿ ಅಷ್ಟೇ, ಬಿಟ್ಟರೆ ಏನು ಫುಡ್ಡನ್ನೇನು ತೊಗೊಳ್ಳಲ್ಲ. ಅವತ್ತೇನಾಯಿತು, ನಮ್ಮಮ್ಮ ತುಂಬ ಒತ್ತಾಯ ಮಾಡಿದ್ರು, ಏನಾದ್ರು ತಿನ್ಕೊಂಡು ಹೋಗು, ಯಾವತ್ತೂ ನೀನು ತಿನ್ನಲ್ಲ ಮಗ, ಹಂಗೆ ಹಿಂಗೆ ಅಂತ ತುಂಬ ಹೇಳ್ತಾಯಿದ್ರು.
ಪಾಪ ಅವ್ರಿಗೆ ಏನಕ್ಕೆ ಬೇಜಾರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೋಟೆಲಿಗೆ ಹೋದೆ. ಅವ್ರು ನನ್ನ ವ್ಲಾಗೆಲ್ಲ ನೋಡ್ತಾರೆ, ಅವರು ಅಪ್ಲೋಡ್ ಮಾಡಿದ ತಕ್ಷಣ. ಆವಾಗ ಅವ್ರಿಗೆ ಏನೇನು ಕಾಣಿಸುತ್ತೋ, ಏನೇನು ಕ್ಲಾಸ್ಗಳು ತೊಗೊಳ್ಬೇಕು ಅಂತ ಅನಿಸುತ್ತೋ ಎಲ್ಲ ಕ್ಲಾಸನ್ನು ತೊಗೊತಾರೆ. ಹಾಗಾಗಿ ಅವ್ರಿಗೆ ಏನಕ್ಕೆ ಬೇಜಾರು ಮಾಡೋಣ ಪಾಪ. ಅವ್ರ ಮನಸ್ಸಿಗೆ ನೊಂದ್ಕೊಂಡ್ರೆ ನನಗೆ ಏನೋ ಒಂಥರ ಕಿರಿಕಿರಿ ಅನಿಸುತ್ತೆ, ನನ್ನ ರೈಡು ಸಕ್ಸಸ್ಫುಲ್ ಆಗೋಲ್ಲ. ಅದಕ್ಕೆ ಅವತ್ತೇನು ಮಾಡಿದೆ, ರೋಡ್ ಸೈಡಿಗೆ ಎಲ್ಲಿ ಒಳ್ಳೆ ಹೋಟೆಲ್ ಇದೆ ಅಂತ ನೋಡ್ತಾ ಇದ್ದೆ. ರೋಡ್ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಇದ್ವು. ಒಂದು ಕಡೆ ನಮ್ಮಕ್ಕ ಒಳ್ಳೆ ಪುರಿ ಮಾಡ್ತಾಯಿದ್ಲು, ಘಮ ಘಮ ಪರಿಮಳ ಮೂಗಿಗೆ ಬಿಡಿತು. ಪುರಿ ನೋಡಿದೆ, ಚೆನ್ನಾಗಿ ಉಬ್ಕೊಂಡಿತ್ತು. ಬಾಯಲ್ಲಿ ನೀರು ಬಂತು, ಮನಸ್ಸು ಕೇಳಲಿಲ್ಲ. ಬಾ ಮಗ ಹೋಗಿ ಒಂದು ಪ್ಲೇಟ್ ಹಾಕೊಂಬಂದ್ಬಿಡೋಣ ಅಂತ ಅನಿಸ್ತು. ಅಮ್ಮನೂ ಹೇಳಿದರು, ಯಾಕೆ ತಡ ಮಾಡೋಣ, ನಡೀರಿ ಹೋಗೇ ಬಿಡೋಣ ಅಂತೇಳಿ ಹೋಗಿ ಸರಿಯಾಗಿ ಬ್ಯಾಟಿಂಗ್ ಮಾಡಿದೆ. ಒಂದು ಪೂರಿ ಮತ್ತು ಬಜ್ಜಿ ಆಮೇಲೆ ಪಲಾವು ಚೆನ್ನಾಗಿ ತಿಂದೆ. ಬ್ಯಾಟಿಂಗ್ ಮಾಡಿದೆ. ಬ್ಯಾಟಿಂಗ್ ಮಾಡಿಕೊಂಡು ಒಂದು ಪಾನ್ ಹಾಕ್ಕೊಂಡು ನಿಮ್ಮ ಹತ್ರ ಹಿಂಗೆ ಕ್ಯಾಮ್ರಾದಲ್ಲಿ ಮಾತಾಡ್ಕೊತ ಹೋಗ್ತಾ ಇದ್ದೆ. ಹೋಗ್ತಾ ಇರಬೇಕಾದ್ರೆ ಏನಾಯಿತು, ಲೈಟಾಗಿ ನಿದ್ರೆ ಎಳೆಯೋಕ್ಕೆ ಶುರುವಾಯಿತು. ಅಯ್ಯೋ ಬಡ್ಡಿ ಮಗಂದು ನಿದ್ರೆ ಎಳಿತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಪಾನ್ ಹಾಕ್ಕೊಂಡೆ. ತುಂಬ ಬಿಸಿಲಿತ್ತು ಅವಾಗ. ಈ ಥರ ಮಳೆ ಸೀಸನಲ್ಲ ಅಲ್ಲ, ಫುಲ್ ಬೇಸಿಗೆಗಾಲದಲ್ಲೇ ನೆತ್ತಿಗೆ ಸರಿಯಾಗಿ ಹೊಡಿತಾ ಇತ್ತು ಬಿಸಿಲು. ಮಠ ಮಧ್ಯಾಹ್ನ 2:30 ಗಂಟೆ ಏನೋ ಆಗಿತ್ತು ಅವಾಗ. ಹೆವ್ವಿ ಅಂದರೆ ಹೆವ್ವಿ ಬಿಸಿಲು ಸರಿಯಾಗಿ ಹೊಡಿತಾ ಇತ್ತು. ಆ ಬಿಸಿಲಿಗೂ ನಾನು ಊಟ ಮಾಡಿದ್ದಕ್ಕೂ ಕರೆಕ್ಟಾಗಾಯಿತು. ಅದು ಬೇರೆ ಬಿಸಿಲಲ್ಲಿ ಬೇರೆ ಪಾನ್ ಹಾಕ್ಕೊಂಬಿಟ್ಟಿದ್ನ. ಊಟ ಮಾಡ್ಕೊಂಡು ಪಾನ್ ಹಾಕಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ನನಗೆ. ಪಾನ್ ಬೇರೆ ಹಾಕ್ಬಿಟ್ಟಿದ್ದೆ. ಊಟ ಮಾಡ್ಕೊಂಡು ಪಾನ್ ಹಾಕಿದ್ರೆ ಹಂಗೇನೆ ಸ್ವಲ್ಪ ನಿದ್ರೆ ಎಳೆಯೋದು ಜಾಸ್ತಿ. ಫುಲ್ಲು ನಿದ್ರೆ ಎಳಿತಾ ಇತ್ತು. ಆದರೂ ಕಂಟ್ರೋಲ್ ಮಾಡ್ಕೊಂಡು ಮತ್ತೇನೆ ಗಾಡಿ ನಿಲ್ಸೋಣ, ಆದಷ್ಟು ಹೊಡೆಯೋಣ ಅಂತ ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಜೊತೆ ಹಿಂಗೆ ಮಾತಾಡ್ತಾ ಹೋಗ್ತಾ ಇದ್ದೆ. ಹೋಗ್ತಾ ಏನಾಗಿದೆ, ಲೈಟಾಗಿ ಕಣ್ಣು ಹಿಂಗೆ ಮುಚ್ಚಕ್ಕೆ ಶುರುವಾಯಿತು. ನಾನು ಪದೇ ಕಣ್ಣನ್ನು ಎಚ್ಚರ ಮಾಡ್ಕೊತ ನಿದ್ರೆ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಅನ್ಕೊಂಡು ಹೋಗ್ತಾ ಇದ್ದೆ. ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತಾ ಇದ್ನಲ್ಲ, ಕಣ್ಣು ಮುಚ್ಚ ಹೋಗ್ಬಿಟ್ಟಿದೆ. ನನಗೆ ಗೊತ್ತಾಗಿಲ್ಲ ಬಡ್ಡಿ ಮಗಂದು, ಗೊತ್ತೇ ಆಗಿಲ್ಲ. ಈ ಥರ ಡಿವೈಡರ್ಗಳೇನಿದೆ ಅದು ಟಚ್ ಆಯಿತು. ಏನಕ್ಕೆ ಟಚ್ ಆಯಿತು ಅಂತ ಹೇಳ್ತೀನಿ ರೀ. ನಾನು ಊಟ ಮಾಡೋದಕ್ಕೆ ಪುರಿ ತಿನ್ನೋದಕ್ಕೆ ಏನು ಗಾಡಿ ನಿಲ್ಲಿಸಿದ್ದೆ, ಸೈಡ್ ಸ್ಟ್ಯಾಂಡ್ ತೆಗೆದು ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿ ಊಟ ಮಾಡ್ಕೊಂಡು ಹಾಗೆ ಹೊರಟಿದ್ದೀನಿ. ಸೈಡ್ ಸ್ಟ್ಯಾಂಡ್ ಹಾಗೇ ಇದೆ, ತೆಕ್ಕೊಂಡಿಲ್ಲ. ಅದೇನಾಯಿತು, ನಾನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೀನಿ. ಒಂದೇ ರೋಡು, ಸ್ಟ್ರೇಟ್ ಹೈವೇ, ಪುಣೆ ಮುಂಬೈ ಹೈವೇ. ಅದು ಬೆಂಗಳೂರಿಗೆ ಒಂದೇ ರೂಟ್ ಅಲ್ವಾ. ಆರಾಮ ಮಿನಿಮಮ್ ಒಂದು 40-45 ಹಿಂಗೆ ಹೋಗ್ತಾ ಇದ್ದೀನಿ. ಕಣ್ಣು ಮುಚ್ಚೋಗ್ಬಿಟ್ಟಿದೆ. ಹೋಗ್ತಾ ನೋಡಿ ಹಿಂಗಾಗ್ಬಿಡ್ತು. ಫುಲ್ ಸೈಡಿಗೆ ಹೋಗ್ಬಿಟ್ಟೆ. ಸೈಡಿಗೆ ಹೋದ ತಕ್ಷಣ ಸಿಮೆಂಟಿಂದು ಈ ಥರ ಪಟ್ಟಿಗಳಿದ್ವು, ಈ ಥರ ಕಾಣಿಸ್ತಾ ಇದೆ, ಈ ಥರ ಪಟ್ಟಿಗಳಿತ್ತು. ಅದಕ್ಕೆ ಸೈಡ್ ಸ್ಟ್ಯಾಂಡು ಫುಲ್ ಹಿಂಗೆ ಹತ್ತಿರ ಬಂದಿದ್ದೆ. ಹಿಂಗೆ ಹತ್ತಿರ ಬಂದು ಫುಲ್ ಟಚ್ ಆಯ್ತು ಅದಕ್ಕೆ. ಆ ರೋಡ್ ಡಿವೈಡರಿಗೆ ಟಚ್ ಆದ ತಕ್ಷಣ ನನ್ನ ಗಾಡಿ, ನಾನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೇನಲ್ಲ, ಸ್ವಲ್ಪ ಲೈಟಾಗಿ ಸ್ಪೀಡೆಲ್ಲ ಇತ್ತು. ಟಚ್ ಆದ ತಕ್ಷಣ ರೈಟ್ ಸೈಡಿಗೆ ಫುಲ್ ಎಳೆದ್ಬಿಡ್ತು ಗಾಡಿ. ಹಿಂಗೆ ಹೋಗ್ತಲ್ಲ, ಹಿಂಗೆ ಹೋದ್ನಲ್ಲ, ಹಿಂಗೆ ಟಚ್ ಆಯಿತು. ಏಕದಮ್ ಹಿಂಗಾಯ್ತು ಒಂದು ಸಲ. ಹಂಗೆ ಆದ ತಕ್ಷಣ ನನಗೆ ಠಕ್ ಅಂತ ಎಚ್ಚರ ಆಯಿತು. ಸಡನ್ನಾಗಿ ಒಂದು ಸಲ ಗಾಬರಿ ಬಿದ್ದೋಗ್ಬಿಟ್ಟೆ. ಒಂದು ಸಲ ಹಿಂಗೆ ಹೋದಂಗೆ ಹಿಂಗೆ ಟಚ್ ಆಗಿ ಫುಲ್ ಗಾಡಿ ಒಂದು ಸಲ ಹಿಂಗೆ ಆಗೋಯ್ತು. ಆದರೂ ಹಿಂಗೆ ಮಾಡಿ ಕಂಟ್ರೋಲ್ ಮಾಡಿ ಅಂತೂ ಒಂದು ಸೈಡ್ ತಗೊಂಡು ನಿಲ್ಲಿಸ್ಕೊಂಡು ಕಣ್ಣಿಗೆ ಎಲ್ಲ ಅಮೃತನ ಹಚ್ಕೊಂಡು ಮತ್ತೆ ತಿರ್ಗಾ ಮುಂದೆ ಹೋದೆ. ಮತ್ತೆ ತಿರ್ಗಾ ನಿದ್ರೆ ಎಳೆಯೋಕ್ಕೆ ಶುರು ಆಯಿತು. ಹಾಗೆ ಅಲ್ಲೇ ಒಂದು ಸೈಡಲ್ಲಿ ಯಾವುದಾದ್ರೂ ಮರಗಳಿದೆಯೋ ಅಂತ ನೋಡ್ತಾ ಇದ್ದೆ. ಯಾವುದೂ ಮರಗಳು ಇರಲಿಲ್ಲ. ಒಂದು ಬೇವಿನ ಮರ ಕಾಣಿಸ್ತು, ಆಯಿತಾ. ಸ್ವಲ್ಪ ನೆರಳು ಥರ ಇತ್ತು. ಸೀದಾ ಬೇವಿನ ಮರ ಹತ್ತಿರ ಹೋದೆ, ನಿಲ್ಲಿಸಿದೆ, ನೋಡಿದೆ ಮೇಲೆ. ಬೇವಿನ ಮರ, ಓಕೆ, ನಮ್ಮ ತಾಯಿನೇ ಕಾಪಾಡಿದ್ದು ಅಂದ್ಕೊಂಡು ಸ್ಟ್ಯಾಂಡ್ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಆ ಬೇವಿನ ಮರ ಇತ್ತಲ್ಲ, ಅಲ್ಲೇ ತಾಯಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಒಂದು ಪಾನ್ ಹಾಕ್ಕೊಂಡು ಕಣ್ಣಿಗೆ ಮತ್ತು ತಲೆಗೆಲ್ಲ ಅಮೃತಾಂಜನ ಹಚ್ಕೊಂಡೆ. ನಾನು ಯಾವುದೇ ಜರ್ನಿ ಮಾಡಲಿ ನನ್ನ ಪರ್ಸಲ್ಲಿ ಇದ್ದೇ ಇರುತ್ತೆ, ಪೌಚಲ್ಲಿ ಅಮೃತಾಂಜನ ಮತ್ತು ಅಮೃತಾಂಜನ ರೋಲ್ ಆನು ಮತ್ತು ಜ್ವರದ ಗುಳಿಗೆ, ಲೂಸ್ ಮೋಷನ್ಗಳಿಗೆ ಇವೆಲ್ಲ ಇಟ್ಕೊಂಡಿರ್ತೀನಿ ಪೌಚಲ್ಲಿ. ಎಲ್ಲದೂ ಇರುತ್ತೆ ನಮ್ಮ ಹತ್ರ. ಹಂಗೆ ಎಲ್ಲ ಕಣ್ಣಿಗೆ ಹಚ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹಂಗೆ ಹೊರಟಿದ ಮೇಲೆ ನಾನೇನು ಪ್ರಾರ್ಥನೆ ಮಾಡ್ಕೊಂಡು ಹೊರಟೆ, ಒಂದು ಸ್ವಲ್ಪನೂ ನಿದ್ರೆ ಬಂದಿಲ್ಲ ನನಗೆ. ನಾನು ಹೇಳಿದ್ನಲ್ಲ ಆವಾಗಲೇ ಸೈಡ್ ಸ್ಟ್ಯಾಂಡ್ ಹಾಕ್ಕೊಂಡಿತ್ತು ಅಂತ. ನೋಡಿ, ನಾನು ಯಾವಾಗಲೂ ಸೈಡ್ ಸ್ಟ್ಯಾಂಡ್ ಮಿಸ್ಸೇ ಮಾಡಲ್ಲ, ಗೊತ್ತಾ ನಿಮಗೆ. ಯಾವಾಗಲೂ ಅಷ್ಟೇ, ನಾನು ಗಾಡಿ ಸೆಲ್ಫ್ ಒತ್ತಕ್ಕಿಂತ ಮುಂಚೆನೇ ಸೈಡ್ ಸ್ಟ್ಯಾಂಡ್ ತೆಕ್ಕೊಂಡೇ ಒತ್ತೋದು. ಸೈಡ್ ಸ್ಟ್ಯಾಂಡ್ ಯಾವತ್ತೂ ನಾನು ಹಾಕ್ಕೊಂಡು ಗಾಡಿ ಹೊಡೆಯಲ್ಲ. ಆವತ್ತು ನನಗೆ ಆಶ್ಚರ್ಯ ಆಗೋಯ್ತು, ಹಬ್ಬ ಯಾವತ್ತು ಸೈಡ್ ಸ್ಟ್ಯಾಂಡ್ ಹಾಕ್ಕೊಂಡೇ ಇಲ್ಲ, ನನಗೆ ಯಾಕೆ ಹಿಂಗಾಯ್ತು ಇವತ್ತು ಅಂತ. ನಾನೇನು ಸೈಡ್ ಸ್ಟ್ಯಾಂಡ್ ಹಾಕ್ಕೊಂಡಿದ್ನಲ್ಲ, ಸೈಡ್ ಸ್ಟ್ಯಾಂಡ್ ಹಾಕ್ಕೊಂಡಿದ್ದಕ್ಕೆ ನಾನು ಉಳ್ಕೊಂಡಿರೋದು. ಅಕ್ಕಪಕ್ಕದಲ್ಲೆಲ್ಲ ದೊಡ್ಡ ಲಾರಿಗಳೆಲ್ಲ ಹೋಗ್ತಾ ಇದ್ದು ಸ್ಪೀಡಾಗಿ.
ಸ್ವಲ್ಪ ಯಾಮಾರಿದ್ರು ಕೂಡ ದೊಡ್ಡ ಅನಾಹುತಗಳು ಆಗ್ತಾಯಿತ್ತು. ಪುಣ್ಯ ತಾಯಿ ಕೃಪೆಯಿಂದ ಬದುಕೊಂಡಿದ್ದೀನಿ. ನೀವು ನಂಬ್ತೀರಾ, ಸೈಡ್ ಸ್ಟ್ಯಾಂಡ್ ಬಚಾವ್ ಮಾಡ್ತಾ. ಆ ಸೈಡ್ ಸ್ಟ್ಯಾಂಡ್ ನಾನು ಹಾಕಿರಲಿಲ್ಲ ಅಂತಂದರೆ ನನ್ನ ರೋಡ್ ಡಿವೈಡರಿಗೆ ತಗೊಂಡೋಗಿ ಕೊಡ್ತಿದ್ದೆ, ಗೊತ್ತೇ ಆಗ್ತಾಯಿರಲಿಲ್ಲ. ಅಂದರೆ ಹ್ಯಾಂಡಲು ಹಿಂಗೆ ಆಗ್ತಾಯಿರಲಿಲ್ಲ, ಡೈರೆಕ್ಟಾಗಿ ತೊಗೊಂಡೋಗಿ ಕೊಡ್ತಾಯಿದ್ದೆ. ಅವಾಗ ಏನಾಗೋದು ಹೇಳಿ, ಹಿಂದ್ಗಡೆ ಬೇರೆ ಗಾಡಿಗಳು ಬರ್ತಾಯಿದ್ವಾ, ಕುಟ್ಟಿದ ರಭಸಕ್ಕೆ ಹಿಂಗೆ ಸ್ಪಿನ್ ಆಗಿ ಮತ್ತೆ ಹಿಂದೆ ಬರ್ತಾಯಿದ್ದೆ. ಹಿಂದ್ಗಡೆ ಲಾರಿಗಳೆಲ್ಲ ಬರ್ತಾಯಿದ್ವು ಅಷ್ಟೇ. ಅವ್ರ ಹತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ತುಂಬ ಸ್ಪೀಡಾಗಿ ಬರ್ತಾಯಿದ್ವು ಲಾರಿಗಳೆಲ್ಲ. ಏನು ಮಾಡ್ತೀರಾ ಅವಾಗ? ಹಿಂಗಾಯ್ತು ನೋಡಿದ್ರಾ ಹಿಂಗೆ ನಮ್ಮ ತಾಯಿ ಹೆಂಗೆ ಕಾಪಾಡ್ತಾಳೆ ನೋಡಿ. ಆ ಸೈಡ್ ಸ್ಟ್ಯಾಂಡ್ ಹಾಕ್ಕೊಂಡಿದ್ದಕ್ಕೆ ಬದುಕೊಂಡಿದ್ದೀನಿ ನಾನು. ತುಂಬ ಖುಷಿ ಆಯ್ತು ನನಗೆ. ಇನ್ನೊಂದು ವಿಚಿತ್ರ ಫೀಲ್ ಆಯಿತು. ಏನಂತಂದರೆ ಆಶ್ಚರ್ಯನೂ ಆಯಿತು. ನಾನು ಎಲ್ಲೇ ಈಗ ನಮ್ಮ ಊರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ನನಗೆ ಎಲ್ಲೇ ಸುಸ್ತಾಗಲಿ, ಎಲ್ಲೇ ಗಾಡಿ ನಿಲ್ಲಿಸಿದ್ರು ಕೂಡ ಬೇವಿನ ಗಿಡದ ಹತ್ರನೇ ನಾನು ಪಾರ್ಕ್ ಮಾಡ್ತೀನಿ. ಅದೇನು ಅಂತ ಗೊತ್ತಿಲ್ಲ ನನಗೆ. ಅವತ್ತು ಇನ್ಸಿಡೆನ್ಸ್ ಆಯ್ತಲ್ಲ, ಅವತ್ತಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಹೌದಲ್ಲ, ನಾನು ಯಾವಾಗೂ ಗಾಡಿ ಎಲ್ಲೇ ಸ್ಟಾಪ್ ಮಾಡಲಿ ಬೇವಿನ ಗಿಡಗಳ ಹತ್ರನೇ ಸ್ಟಾಪ್ ಮಾಡ್ತೀನಿ, ಅಲ್ಲೇ ಪಾರ್ಕ್ ಮಾಡ್ತೀನಿ. ಏನಿರ್ಬೋದು ಇದು ಅಂತ. ತಾಯಿ ನೀನು ನಮ್ಮ ಜೊತೆ ಇದೆಯಮ್ಮ ಅಂಥೇಳಿ ಸಮಾಧಾನ ಮಾಡಿಕೊಂಡೆ. ತುಂಬ ಖುಷಿಯಾಯಿತು. ಇದಕ್ಕೆ ಹೇಳೋದು, ನಾನು ತಾಯಿನಂತೂ ತುಂಬ ನಂಬಿದ್ದೀನಿ ಸ್ನೇಹಿತರೆ. ಬಾಬಾ ನಮ್ಗೆ ಮುಂದೆ ಏನೇ ಅನಾಹುತಗಳು ಆಗುತ್ತಂದರೆ ನನಗೆ ಒಂದು ಚಿಕ್ಕ ಕ್ಲೂ ಮೂಲಕ ಗೊತ್ತಾಗುತ್ತೆ. ನನಗೆ ಚಿಕ್ಕದಾಗಿ ಏನಾದರೂ ಒಂದು ಸಂದೇಶಗಳನ್ನು ಕೊಡುತ್ತೆ ನಮ್ಮ ತಾಯಿ, ಆವಾಗ ಗೊತ್ತಾಗುತ್ತೆ. ಆವತ್ತು ಇರುವ ನಿಮಿಷ ಲಿಂಗರಾಜಪುರಕ್ಕೆ ಹೋದಾವಾಗಲೂ ಅಷ್ಟೇ, ನನ್ನ SMK ಹೆಲ್ಮೆಟ್ ತೊಗೊಳ್ಳೋಣ ಅಂತ ಹೋಗಿದ್ದೆ. ಈ ಹೆಲ್ಮೆಟ್ ಮೋಟೋ ಬ್ಲಾಗಿಗೆ ಅಷ್ಟೊಂದು ಸೆಟ್ ಆಗೋಲ್ಲ ಅಂತೇಳ್ಬಿಟ್ಟು ಒಳ್ಳೆ ಹೆಲ್ಮೆಟ್ ಪರ್ಚೇಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು SMK ಹೆಲ್ಮೆಟನ್ನು ತೊಗೊಂಡಿದ್ದೆ. ಆ ಹೆಲ್ಮೆಟ್ ತುಂಬಾ ಚೆನ್ನಾಗಿತ್ತು. 5,500 ರೂಪಾಯಿ ಹೆಲ್ಮೆಟು, ಸಾಕಾಗಿತ್ತು. ಆದರೆ ತೊಗೊಂಡೇನೋ ಬಂದೆ. ಅವ್ರು ಹೇಳಿದ್ರು ಹೆಲ್ಮೆಟ್ ಅಂಗಡಿಯವರು, ಒಂದು ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ ನೋಡಿ, ಇಲ್ಲ ಪರವಾಗಿಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೆಕೆಂಡು ಅವ್ರ ಅಂಗಡಿಯವ್ರು ಹೇಳಿದ್ರು, ಇಲ್ಲ ಬ್ರದರ್ ಒಂದು ಹಾಫ್ ಆನ್ ಅವರ್ ಹಾಕಿಬಿಟ್ಟು ಚೆಕ್ ಮಾಡಬೇಕು, ನಿಮ್ಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ, ಹಂಗೆ ತಗೊಂಡು ಹೋಗೋಕ್ಕಾಗಲ್ಲ, ನೋಡ್ಕೊಂಬಿಡಿ ಒಂದು ಸಲ, ಆಮೇಲೆ ಸಮಸ್ಯೆ ಆಗುತ್ತೆ. ಫಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಫ್ರೀ ಅನಿಸುತ್ತೆ, ಒಂದು ಹಾಫ್ ಆನ್ ಅವರ್ ಆದ ನಂತರ ನಮ್ಮ ಹೆಲ್ಮೆಟ್ ಒಳಗಡೆ ಏನು ಕುಷನ್ ಏನಿರುತ್ತೆ ಅದೆಲ್ಲ, ಒಂದು ಸೆಕೆಂಡು, ಹೆಲ್ಮೆಟ್ ಒಳಗಡೆ ಏನು ಕುಷನ್ಗಳಿರುತ್ತೆ ಅವೆಲ್ಲ ಸ್ವಲ್ಪ ಹಾಕ್ಕೊಂಡು ಆದ ನಂತರ ಫಿಟ್ಟಾಗಿ ಕುತ್ಕೊಂಡ್ಬಿಡುತ್ತೆ, ಏರ್ ತುಂಬಿಕೊಳ್ಳುತ್ತೆ ಅದರಲ್ಲಿ, ಮತ್ತು ಸ್ವಲ್ಪ ಉಬ್ಬುತ್ತೆ. ಆವಾಗ ಕಿವಿ ನೋವು ಬರ್ಬೋದು, ಮತ್ತು ನಿಮಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ಒಂದು ಸಲ ನೋಡ್ಕೊಳ್ಳಿ, ಇಲ್ಲ ಕರೆಕ್ಟಾಗಿ ಆಗುತ್ತೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ತಗೊಂಬಂದೆ. ನಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದೆ, ಶರಣ್ ಭಟ್ರು ಅಂಥೇಳಿ. ಅವ್ರ ಮನೆಗೆ ಹೋದವಾಗ ಆ ಥರ ಆಯಿತು. ಅವ್ರ ಮನೆಗೆ ಬಂದೆ. ಅವ್ರ ಮನೆ ನಿಯರೆಸ್ಟ್ ಇತ್ತು ಹೆಲ್ಮೆಟ್ ಶಾಪು. ಮನೆಗೆ ಬಂದು ಮತ್ತು ನನ್ನ ಫ್ರೆಂಡ್ ಅಂದ, ಒಂದು ಸಲ ಹಾಕ್ಕೊಂಡು ನೋಡ್ಬಿಡು, ಮತ್ತು ತಿರ್ಗಾ ಇಲ್ಲಿ ಬರೋಕ್ಕಾಗಲ್ಲ, ತುಂಬ ದೂರ ಆಗುತ್ತೆ, ಮತ್ತು ಸುಮ್ಮನೆ ರಿಸ್ಕ್ ಮಾಡ್ಕೊಬೇಡ, ಒಂದು ಸಲ ಹಾಕೋ ಅಂತಂದ. ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ನೋಡಿದೆ, ಫುಲ್ಲು ಟೈಟಾಗೋಯ್ತು ಹೆಲ್ಮೆಟು. ಹೆಂಗೆ ಟೈಟ್ ಆಯಿತು ಅಂತಂದರೆ, ನಾನು ಹೆಲ್ಮೆಟ್ ಹಾಕೋದು ನಾನು ಹೆಲ್ಮೆಟ್ ಹೆಂಗೋ ಹಾಕ್ಕೊಂಬಿಟ್ಟಿದ್ದೀನಿ, ಹೆಲ್ಮೆಟು ತೆಗಿಯೋಕ್ಕೆ ಬರ್ತಾಯಿಲ್ಲ. ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಒಂದು ಸಲ ನನಗೆ ಹೆಲ್ಮೆಟು ನನ್ನ ತಲೆಗೆ ಹಾಕಿ ತೆಗಿಯೋಕ್ಕೆ ಬಂದಿಲ್ಲ, ನನ್ನ ಹತ್ರ ಹೆಲ್ಮೆಟ್ ರಿಮೂವ್ ಮಾಡೋಕ್ಕೆ ಬಂದಿಲ್ಲ. ನಮ್ಮ ಸ್ನೇಹಿತರು ಜಗ್ಗಿದ್ರು, ಎಳೆದ್ರು, ಏನೇನೋ ಮಾಡಿದ್ರು, ಆದರೂ ಬಂದಿಲ್ಲ. ಅಯ್ಯೋ ದೇವ್ರು, ಒಳ್ಳೆ ತಪ್ಪು ಮಾಡಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹೆಲ್ಮೆಟ್ ಹಾಕ್ಕೊಂಡು ಭಯ ಬಿದ್ಕೊಂಡು ಗಾಡಿ ಓಡಿಸುವಂಥ ಹೆಲ್ಮೆಟ್ ಶಾಪಿಗೆ ಹೋಗಿ ಪಾಪ ಅವರು ಹೆಲ್ಪ್ ಮಾಡಿದ್ರು. ನಾನು ನಿಮ್ಗೆ ಆವಾಗ ಹೇಳಿದೆ, ಹೆಲ್ಮೆಟು ಈ ಥರ ಸಮಸ್ಯೆಗಳಾಗುತ್ತೆ, ಅದಕ್ಕೆ ಹಾಕ್ಕೊಂಡು ನೋಡಿ ಅಂತ. ನೀವು ಕೇಳಿಲ್ಲ ನನ್ನ ಮಾತು, ಹಂಗೆ ಹೋಗ್ಬಿಟ್ರಿ ಅಂತಂದರು. ಅಲ್ಲ ಬ್ರೋ, ಹಾಕ್ಕೊಳ್ಳೋದು ಹೆಂಗೋ ಹಾಕ್ಕೊಂಬಿಟ್ಟಿದ್ದೀನಿ, ತೆಗಿಯೋಕ್ಕಾಗ್ತಾಯಿಲ್ಲ, ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತಂದೆ. ಆಮೇಲೆ ಹೆಲ್ಮೆಟ್ ಹಾಕೋದಕ್ಕೂ ತೆಗೆಯೋದಕ್ಕೂ ಒಂದು ವಿಧಾನ ಇರುತ್ತೆ, ಆ ಥರ ತೆಗೆದ್ರೆ ಏನೂ ತೊಂದರೆ ಆಗೋಲ್ಲ, ಆದರೂ ನಿಮ್ಗೆ ತುಂಬ ಫಿಟ್ ಆಗುತ್ತೆ ಇದು ಅಂತ ಹೇಳಿದ್ರು. ಸರಿ ಹೆಂಗಾದರೂ ಮಾಡಿ ತೆಗೀರಿ ಬ್ರೋ ಅಂತಂದೆ. ಹಾಗೆ ಈಸಿಯಾಗಿ ತೆಗೆದ್ಬಿಟ್ರು ಅವರು. ಸ್ವಲ್ಪ ಖುಷಿಯಾಯಿತು. ಹಾಗೇನೆ, ಇಲ್ಲ ಬ್ರದರ್, ನನಗೆ ಯಾಕೋ ಈ ಹೆಲ್ಮೆಟು ಸ್ವಲ್ಪ ಭಯ ಅನ್ನಿಸ್ತಾ ಇದೆ, ನಾನು ಎಲ್ಲಾದರೂ ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು, ನೀರು ಕುಡಿಬೇಕು, ಹೆಲ್ಮೆಟ್ ತೆಗಿಬೇಕು ಅಂತ ಅಂದವಾಗ ಹಿಂಗೆಲ್ಲರೂ ಆಗ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ, ಬೇಡ ಇನ್ನು ಯಾವಾಗಾದ್ರು ಬರ್ತೀನಿ, ಸದ್ಯ ಬೇಡ ಅಂತ ಹೇಳ್ಬಿಟ್ಟು, ಸಾಕಪ್ಪ ನಮ್ಮ ವೆಗ ಹೆಲ್ಮೆಟೇ ಸಾಕು ನಮಗೆ ಅಂತ ಹೇಳ್ಬಿಟ್ಟು ಬೇಜಾರಾಗೋಯ್ತು. ಅವತ್ತು ಒಳ್ಳೆ ಹೆಲ್ಮೆಟ್ ಆಗಿತ್ತು ಸ್ನೇಹಿತರೆ. ಆ ಡಿಸೈನು ಸಖತ್ ಇಷ್ಟ ಆಗಿತ್ತು ಹೆಲ್ಮೆಟ್. ಏನು ಮಾಡೋಣ, ಪಾಪ ದುಡ್ಡು ವಾಪಸ್ಸು ಕೊಟ್ಟರು,
ಸುಮ್ಮನೆ ದುಡ್ಡು ವಾಪಸ್ ಇಸ್ಕೊಂಬಂದ್ರೆ ಪಾಪ ಅವರಿಗೂ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ತೊಗೊಂಬಂದೆ. ಈ ಹ್ಯಾಂಡ್ ಗ್ಲೌಸು ಮತ್ತು ಹೈಡ್ರೋಜನ್ ಪ್ಯಾಕು, ಇನ್ನೊಂದೆರಡು ಐಟಮ್ ತೊಗೊಂಬಂದಿದ್ದೀನಿ. ಇದು ಈಗ ಇದು ಹ್ಯಾಂಡ್ ಗ್ಲೌಸು ಇದು ಹ್ಯಾಂಡ್ ಗ್ಲೌಸನ್ನೇ. ಇದು ಸುಮಾರು ಐಟಮ್ಗಳನ್ನೆಲ್ಲ ತೊಗೊಂಬಂದೆ. ಪಾಪ ಅವರಿಗೆ ಯಾಕೆ ಬೇಜಾರು ಮಾಡೋಣ ಅಂತ ಹೇಳ್ಬಿಟ್ಟು ಉಳಿದಿದ್ದ ಅಮೌಂಟ್ ವಾಪಸ್ ಕೊಟ್ಟರು. ಎಷ್ಟು ಬಿಲ್ ಆಗಿದೆಯೋ ಇಷ್ಟನ್ನು ಮಾತ್ರ ತೊಗೊಂಡು ಉಳಿದಿದ್ದ ಅಮೌಂಟ್ ವಾಪಸ್ ಕೊಟ್ಟರು. ಪಾಪ ಬಾಕಿಯವರಾಗಿದ್ದರೆ ಕೊಡ್ತಾಯಿಲ್ಲ ದುಡ್ಡು ವಾಪಸ್. ತೊಗೊಂಡ್ಮೇಲೆ ಮುಗೀತು ಅನ್ನೋರು. ಪಾಪ ಇವರು ತೊಗೊಂಡಂಗೆ ನಮ್ಮ ಸ್ನೇಹಿತರ ಮನೆಗೆ ಬಂದೆ. ಇಲ್ಲ ಗೆಳೆಯ ಲೇಟಾಗೋಯ್ತು, ನಾನು ದೇವಸ್ಥಾನಕ್ಕೆ ಹೋಗಬೇಕು, ಲೇಟಾಗೋಯ್ತು, ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಗ ಹೊರಡಬೇಕು ಅಂತ ಅಂದ್ಕೊಂಡು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಕೆಲಸಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟೆ. ನಮ್ಮ ಸ್ನೇಹಿತರು ಮಿಸ್ಸಸ್ಸು ಅಣ್ಣ ಇರಿ ಅಣ್ಣ ಸ್ವಲ್ಪ ಟೀಗಿ ಮಾಡ್ತೀನಿ ಕುಡ್ಕೊಂಡು ಹೋಗಿರಂತೆ, ತುಂಬ ದಿನಗಳಾದ್ಮೇಲೆ ಬಂದಿದ್ದೀರಾ, ಹಾಗೆ ಹೋಗೋಕ್ಕೆ ಸರಿ ಆಗಲ್ಲ, ನೀವು ಏನಾದರೂ ಇದ್ದು ಹೋಗಬೇಕು, ಏನಾದರೂ ತಿನ್ನೋದಕ್ಕೆ ಏನಾದರೂ ಮಸಾಲ ಮಂಡಕ್ಕಿನೋ ಗಿರ್ಮಿಟ್ ಏನಾದರೂ ಮಾಡ್ತೀನಿ, ತಿನ್ಕೊಂಡು ಹೋಗಿ ಅಣ್ಣ, ತುಂಬ ಅಪರೂಪಕ್ಕೆ ಬಂದಿದ್ದೀರಾ ಅಂತಂದರು. ಇಲ್ಲ ಬೇಡಮ್ಮ ಇನ್ನೊಂದ್ಸಲ ಬರ್ತೀನಿ, ಸರಿಯಾ ಪಾರ್ಟಿ ಮಾಡೋಣ, ಒಳ್ಳೊಳ್ಳೆ ತಿಂಡಿಗಳನ್ನು ಮಾಡ್ಕೊಂಡು ತಿನ್ನೋಣ, ಇವಾಗ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಸ್ನೇಹಿತಂಗೆ ನನ್ನ ಫ್ರೆಂಡಿಗೆ ಹೇಳಿದೆ, ಶರಣಂಗೆ. ಅವನು ಬಟ್ರೆ ಯಾಕೋ ಗಡಬಡಿ ಮಾಡ್ತಾಯಿದ್ದಾರಾ, ಸುಮ್ಮನೆ ಗಡಬಡಿ ಮಾಡಬೇಡಿ, ದೇವಸ್ಥಾನ ಇದ್ದೇ ಇರುತ್ತೆ, ನೀವು ಟೀ ಕುಡ್ಕೊಂಡು ಹೋಗಲೇಬೇಕು ಅಂತ ತುಂಬ ಒತ್ತಾಯ ಮಾಡ್ದೆ. ಆಗೋದೇ ಇಲ್ಲ ಬೇಡ, ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಗಡಬಡಿ ಮಾಡ್ಕೊಂಡು ಬಂದೆ. ಅವ್ರ ಮಾತು ನಾನು ಏನಾದರೂ ಕೇಳಿದಿದ್ರೆ ನಾನು ಈ ಗಾಡೀಲಿ ನನಗೆ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ. ಅವ್ರ ಮಾತು ಕೇಳಿದೆ ಗಡಬಡಿ ಮಾಡ್ಕೊಂಡು ಬಂದೆ. ಒಬ್ಬಳು ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ಲೆಫ್ಟ್ ಸೈಡ್ ನುಗ್ಬಿಟ್ಲು. ಮುಂದ್ಗಡೆ ಇದ್ದನು ಸಡನ್ನಾಗಿ ಬ್ರೇಕ್ ಹಾಕ್ದ. ನಾನು ಮೊಬೈಲು ಈ ಕಡೆ ಮೌಂಟ್ ಮಾಡ್ಕೊಂಡಿದ್ದಲ್ಲ, ಟೈಟ್ ಮಾಡ್ತಾಯಿದ್ದೆ. ಸಡನ್ನಾಗಿ ಅಡ್ಡ ಬಂದುಬಿಡ್ತು ಗಾಡಿ. ಅಯ್ಯೋ ಆ ಗಾಡಿ ಗುದ್ದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕೈಯಲ್ಲಿ ಮೊಬೈಲನ್ನ ಟೈಟ್ ಮಾಡ್ತಾಯಿದ್ದೆ. ಹಾಗೆ ಸಡನ್ನಾಗಿ ಮುಂದ್ಗಡೆ ಬ್ರೇಕು ಹಾಕ್ಬಿಟ್ಟೆ. ಫುಲ್ ಸ್ಕಿಡ್ಡಾಗಿ ಸರಿಯಾಗಿ ಬಿದ್ದಿದ್ದೀನಿ. ನಾನು ಬಿದ್ದಿದ್ದಕ್ಕೆ ನಮ್ಮ ಗಾಡಿದು ಬಾಡಿ ಎಲ್ಲ ಚಿಂದಿ ಆಗಿರಬೇಕಾಗಿತ್ತು. ಪುಣ್ಯ ಏನೂ ಆಗಿಲ್ಲ, ಜಸ್ಟ್ ಸ್ಕ್ರ್ಯಾಚಸ್ಗಳಾಗಿದೆ ಒಂದೆರಡು ಅಷ್ಟೇ. ಬಟ್ ನನಗೆ ತುಂಬ ಪೆಟ್ಟಾಗಿತ್ತು. ನನ್ನ ಗಾಡಿಗೆ ಏನೂ ಅಷ್ಟೊಂದು ಜಾಸ್ತಿ ಡ್ಯಾಮೇಜ್ ಏನು ಆಗಿರಲಿಲ್ಲ. ಬಟ್ ಈ ಹ್ಯಾಂಡಲಿಗೆ ತುಂಬ ಹೊಡೆತ ಬಿದ್ದಿದೆ, ಸ್ವಲ್ಪ ಬೆಂಡಾಗಿತ್ತು ಅಷ್ಟೇ. ಬಿಟ್ಟರೆ ನನಗೆ ಸಿಕ್ಕಾಪಟ್ಟೆ ಪೆಟ್ಟಾಗಿತ್ತು. ಗಾಡಿಗೆ ಅಷ್ಟೊಂದು ಏನು ಆಗಿರಲಿಲ್ಲ. ಕಡೆ ಹಂಗೆ ಫೋನ್ ಮಾಡಿದೆ, ಹಿಂಗಾಗೋಯ್ತು ಕಣ ಅಂಥೇಳಿ. ಇರು ಬಂದೆ ಅಂದ. ಇಲ್ಲ ನಾನು ಮನೆಗೆ ಹೋಗಿ ಮುಟ್ಟಾಯ್ತು ಅಂತಂದೆ. ಆಮೇಲೆ ಪಾಪ ಬೇಜಾರು ಮಾಡ್ಕೊಂಡೆ. ಅವ್ನ ಮಾತು ಕೇಳಿದ್ರೆ ನಾನು ಬೀಳ್ತಾನೆ ಇರಲಿಲ್ಲ. ನಾನು ಇನ್ನೂವರೆಗೂ ಈ ಗಾಡಿನ ಬೀಳಿಸಿಲ್ಲ ಎಲ್ಲೂ ಕೂಡ ಒಂದು ಚೂರು ಸಮಸ್ಯೆ ಆಗಿರಲಿಲ್ಲ, ಆಕ್ಸಿಡೆಂಟ್ ಆಗಿರಲಿ, ಏನೂ ಆಗಿರಲಿಲ್ಲ. ತುಂಬ ಬೇಜಾರಾಗೋಯ್ತು. ಇಷ್ಟು ವರ್ಷ ಚೆನ್ನಾಗಿ ಇಟ್ಕೊಂಡಿದ್ದೆ, ಇವಾಗ ಹಿಂಗಾಗೋಯ್ತಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಎಲ್ಲರಿಗೂ ಅವ್ರವ್ರ ಗಾಡಿ ಮೇಲೆ ತುಂಬ ಲವ್ ಇರುತ್ತೆ, ನನಗೆ ಎಕ್ಸ್ಟ್ರಾ ಲವ್ ಇದೆ. ಹಂಗಾಗಿ ಪಾಪ ಸ್ವಲ್ಪ ಬೇಜಾರು ಮಾಡಿಬಿಟ್ಟೆ ನಮ್ಮ ಅಡಿಯೋಗೆ. ತುಂಬ ಬೇಜಾರಾಗೋಯ್ತು. ಅವತ್ತು ಮೇಲಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಅಂಥೇಳಿ ಹೀಗೆಲ್ಲ ಆಯಿತು. ಇದೆಲ್ಲ ಹೇಳೋಣ ಅಂಥೇಳಿ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಬನ್ನಿ ಲೆಟ್ಸ್ ಗೋ. ಸ್ನೇಹಿತರೆ, ಸಿದ್ದಾಪುರಕ್ಕೆ ಬಂದು ರೀಚ್ ಆಗಿದ್ದೇನೆ. ಇಲ್ಲಿ ಶಂಕರ್ ಮಠ ಇದೆ. ಶಂಕರ್ ಮಠದ ಆಪೋಸಿಟ್ಟು ಗೋಬಿ ಮಾಡ್ತಾರೆ, ನಮ್ಮವರೇ, ಶ್ರೀಪಾದ್ ಹೆಗಡೆ ಅಂತ. ಇಲ್ಲಿ ಗೋಬಿ ಮಂಚೂರಿ ಸಿಗುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಸಿದ್ದಾಪುರದಲ್ಲೇ ತುಂಬ ಫೇಮಸ್. ಅದಕ್ಕೆ ನಾವು ಒಂದೆರಡು ಗೋಬಿ ಮಂಚೂರಿ ಪಾರ್ಸಲ್ ತೊಗೊಂಡೋಗೋಣ. ನಮ್ಮ ಅಮ್ಮಂಗೆಲ್ಲ ತುಂಬ ಇಷ್ಟ, ನಮ್ಮ ಅಮ್ಮಂಗೆ ಅಪ್ಪಂಗೆ. ಗೋಬಿ ಮಂಚೂರಿ ಪಾರ್ಸಲ್ ತೊಗೊಂಡೆ. ಮನೆಗೆ ಹೋಗಿಬಿಟ್ಟು ಎಲ್ಲ ಸೇರಿಕೊಂಡು ಕೂತ್ಕೊಂಡು ಮಾತಾಡ್ಕೊಂತ ಗೋಬಿ ಮಂಚೂರಿ ಸವಿಯೋಣ ಅಂಥೇಳಿ ತೊಗೊಂಡೆ. ಸಕ್ಕತ್ತಾಗಿ ಮಾಡ್ತಾರೆ ಮಾತ್ರ ಗೋಬಿ ಮಂಚೂರಿ. ಮನೆಗೆ ಹೋಗಿಬಿಟ್ಟು ಫುಲ್ ಬ್ಯಾಟಿಂಗ್ ಮಾಡೋಣ. ಬೇಜಾರು ಮಾಡ್ಕೋಬೇಡಿ, ನೀವು ಎಲ್ಲಾದರೂ ನಮಗೆ ಸಿಗಿ, ಖಂಡಿತ ಪಾರ್ಟಿ ಕೊಡ್ಸೋಣಂತ. ನಿಮ್ಗೆ ಯಾಕೆ ಬೇಜಾರು ಮಾಡೋಣ ಅಲ್ವೇ? ಓಕೆ ಬನ್ನಿ ಲೆಟ್ಸ್ ಗೋ. ನಮ್ಮ ಮನೆಗೆ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಸಿದ್ದಾಪುರದಲ್ಲೇ ಇದ್ದೀನಿ ನಾನು. ಇವನೇನು ಮಾರ ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ನೆಟ್ಟಿಗೆ ಬರ್ತಾವನಲ್ಲ ಶಿಷ್ಯ. ಹೆಡ್ಲೈಟ್ ಆನ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಫೋಕಸ್ ಹೆಂಗಿದೆ. ಇವಾಗ ಗೊತ್ತಾಗಲ್ಲ, ಫುಲ್ ಕತ್ಲೆ ಇರ್ಬೇಕು, ಅವಾಗ ಗೊತ್ತಾಗೋದು ಕರೆಕ್ಟಾಗಿ. ನಾನು ಸ್ಟ್ರೇಟಾಗಿ ಹೋದರೆ ಹೋಗ್ಬೋದು, ನಾನು ಶಾರ್ಟ್ ಕಟ್ ತೊಗೊತೀನಿ ಇವಾಗ. TSS ರೋಡಿಂದ ಹೋಗೋಣ, ಸುಮ್ಮನೆ ಸುತ್ತ ಹಾಕೊಂಡು ಹೋಗ್ಬೇಕು ಅಲ್ಲಿಗೆ. ಅದಕ್ಕೆ ಇಲ್ಲ ಲೆಫ್ಟ್ ತೊಗೊಂಡ್ಬಿಟ್ರೆ ಸೀದಾ TSS ಎದುರುಗಡೆನೇ ಹೋಗುತ್ತೆ ಈ ರೋಡು. ಸೊ ನಾನು ಈ ರೋಡ್ ತೊಗೊಂಡಿದ್ದೀನಿ. ನನ್ನ ಗಾಡಿ ಸರ್ವಿಸ್ ಮಾಡಿದ್ರಲ್ಲ ನಮ್ಮ ಫ್ರೆಂಡ್ ಅವ್ರದ್ದು ಗ್ಯಾರೇಜ್ ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಇದೆ, ಓ ಮೈ ಗಾಡ್, ಇದೆ ಅವ್ರದ್ದು ಗ್ಯಾರೇಜ್. ಕಾಣಿಸ್ತಾ ಇದೆಯಾ? ಇದೇ ಗ್ಯಾರೇಜ್.
ಬನ್ನಿ. ಇಲ್ಲಿ ಗೇಟ್ ಹಾಕ್ಬಿಡ್ತಾರೆ ತುಂಬ ಲೇಟ್ ಆದರೆ. ಗೇಟ್ ಹಾಕಿಲ್ಲ ಅನಿಸುತ್ತೆ, ಎಲ್ಲ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ. ಬನ್ನಿ. ಪುಣ್ಯ ಮಳೆ ಎಲ್ಲೂ ಸಿಕ್ಕಿಲ್ಲ, ಲೈಟಾಗಿ ಮಳೆ ಹನಿಗಳು ಬರ್ತಾ ಇದ್ದಾವೆ. ದೊಡ್ಡದಾಗಿ ಏನು ಮಳೆ ಸಿಕ್ಕಿಲ್ಲ ಇವತ್ತು. ನಾನು ಯಾವಾಗಲೂ ಅಷ್ಟೇ ಮಾನ್ಸೂನ್ ರೈಡ್, ಒಳ್ಳೆ ಮಾನ್ಸೂನ್ ರೈಡ್ ಮಾಡಬೇಕು ಅಂತ ಅಂದ್ಕೊಂಡವಾಗ ಅಯ್ಯೋ ಮಳೆ ಬರೋಲ್ಲ. ಮಳೆ ಬಂದರೆ ಶೂಟ್ ಮಾಡೋಕ್ಕೂ ಆಗಲ್ವೇ. ಓ ಶಿಟ್, ನಾನೊಂದು ಪಾರ್ಸಲ್ ಬಂದಿತ್ತು, ಮರ್ತೋಗ್ಬಿಟ್ಟಿದ್ದೀನಿ. ಮತ್ತೆ ತಿರ್ಗಿ ಅಲ್ಲೇ ಹೋಗ್ಬೇಕಲ್ಲ. ಎಲ್ಲಿ ಬನ್ನಿ. ಮಧ್ಯಾಹ್ನ ಫೋನ್ ಬಂದಿತ್ತು, ಪಾರ್ಸಲ್ ಬರೋದಿತ್ತು. ಒಂದೆರಡು ಮೂರು ಪಾರ್ಸಲ್ ಬರೋದಿತ್ತು ನಂದು. ಜಿಯೋ ಮಾರ್ಟಲ್ಲಿ ನಾನು ಕೆಲವೊಂದಿಷ್ಟು ಟಿ ಶರ್ಟ್ಗಳನ್ನು ಆರ್ಡ್ರ್ ಮಾಡಿದ್ದೆ. DNMX ಬ್ರ್ಯಾಂಡ್ ಟಿ ಶರ್ಟನ್ನು ಆರ್ಡ್ರ್ ಹಾಕಿದ್ದೆ. ಶಾರ್ಟ್ಸ್ಗಳು ಇದ್ದಾವೆ, ಟಿ ಶರ್ಟ್ಗಳೇ ಇಲ್ಲ ನನ್ನ ಹತ್ರ. ಈಗೆಲ್ಲಾದರೂ ರೈಡಿಗೆ ಹೋಗಬೇಕು ಅಂದವಾಗ ನಾನು ಟಿ ಶರ್ಟ್ ಹಾಕೋದು ಜಾಸ್ತಿ. ಸೊ ಹಾಗಾಗಿ ಟಿ ಶರ್ಟ್ ಆರ್ಡ್ರ್ ಮಾಡಿದ್ದೆ. ಮತ್ತು ಗೋಪುರೋಗೆ ಅದೇ ಒಂದು ಸ್ಪಂಜ್ ಕೇಸು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಅದು. ಮತ್ತು ಇನ್ನೊಂದು ನಮ್ಮ ತಂಗಿ ರಾಖಿ ಕಳಿಸಿದ್ದಾಳೆ ಪೋಸ್ಟಲ್ಲಿ. ಅವಳು ಇರೋದು ಬೆಂಗಳೂರಿನಲ್ಲಿ. ಪ್ರತಿ ವರ್ಷವೂ ರಕ್ಷಾ ಬಂಧನದ ದಿವಸ ನನಗೆ ರಾಖಿ ಕೊರಿಯರ್ ಬರುತ್ತೆ. ಯಾವುದ್ರಲ್ಲಿ ಯಾವ್ದು ಬಂದಿದೆ ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗಿಬಿಟ್ಟೆ ನೋಡಬೇಕು. ಬನ್ನಿ, ತಂಗಿಗೆ ಇಲ್ಲಿಂದನೇ ವಿಶ್ ಮಾಡೋಣ. ನಾನು ವೀಡಿಯೋಸ್ ಎಲ್ಲ ನೋಡ್ತಲ್ಲ ಅವಳು. ಪುಟಕ, ಹ್ಯಾಪಿ ರಕ್ಷಾ ಬಂಧನ್. ಥ್ಯಾಂಕ್ ಯು ಸೋ ಮಚ್ ರಾಖಿ ಕಳಿಸಿದ್ದಕ್ಕೆ. ಥ್ಯಾಂಕ್ ಯು. ಏನೇನಿರುತ್ತೆ ಗೊತ್ತಾ, ಅವಳು ನಮ್ಮ ತಂಗಿ ರಾಖಿ ಕಳಿಸಿದ್ರೆ ಒಂದು ಒಳ್ಳೆ ರಾಖಿ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದು ಇಲ್ಲೆಲ್ಲ ಸಿಗಲ್ಲ, ಅದು ಎಲ್ಲಿಂದ ಕಳಿಸ್ತಾಳೋ ಗೊತ್ತಿಲ್ಲ. ಡ್ರೈ ಫ್ರೂಟ್ಸು, ಆಮೇಲೆ ಏನೇನೋ ಮಸಾಲೆದು ಏನೋ ಐಟಮ್ಗಳೆಲ್ಲ ಇರುತ್ತೆ. ಏನೋ IMG ಕಂಪ್ನಿದು ಅಂತ ಅನಿಸುತ್ತೆ. ಆ ವೆಬ್ಸೈಟಿಂದ ತರಿಸೋದು ಅವಳು, IMG. ನನ್ನ ಕೊರಿಯರ್ ಆಫೀಸ್ ಇಲ್ಲೇ ಇರುವಂಥದ್ದು. ಒಂದ್ಸಲ ಹೋಗಿ ಹಂಗೆ ಕೇಳ್ಕೊಂಬಂದ್ಬಿಡೋಣ, ಏನಂತೀರ? ಬನ್ನಿ, ಇಲ್ಲೇ ಇದೆ ಕೊರಿಯರ್ ಆಫೀಸ್, ಕೆಳಗಡೆ ಕಾಣಿಸ್ತಾ ಇದೆಯಾ? ನನ್ನ ವೇಷ ನೋಡಿಬಿಟ್ಟು ನಗಾಡೋದಿದ್ರೆ ಸಾಕು. ನಾನು ಯಾವಾಗೂ ಹಿಂಗೆ ಬರೋಲ್ಲ ನಮ್ಮೂರಲ್ಲಿ. ನೋಡಿದ್ರು ಸರ್, ನಮ್ಮದೊಂದು ಕೊರಿಯರ್ ಇತ್ತು, ಗುರುಪ್ರಸಾದ್. ಹಾಂ, OTP ನೋಡ್ಬೇಕೀಗ. ಹೌದು, ಪೇಡ್ ಆಗಿದೆಯಾ? ಹಂಗಾರೆ ಕೊಡೋಣ. ನಮ್ಮ ಮನೆ ಪಕ್ಕದಲ್ಲೇನೆ ರಾಖಿ ಕಳಿಸಿರ್ಬೇಕು ಮೋಸ್ಟ್ಲಿ. ಪ್ರಮೋದ್ ಭಟ್ರದ್ದು. ನಮ್ಮದು ರಾಖಿ ಬರೋದಿದೆ. ಇದು ಫ್ಲಿಪ್ಕಾರ್ಟಾ? ಇದು ಫ್ಲಿಪ್ಕಾರ್ಟಾ? ಹಂಗಾರೆ ಇದು ರಾಖಿನೇ ಆಗಿರ್ಬೇಕು. ಇವ್ರದ್ದು ಪ್ರಮೋದ್ ಭಟ್ರದ್ದು ಗುರುಪ್ರಸಾದ್ ಭಟ್ರದ್ದು OTP ಐತಿ, ಕೊಡ್ಲಾಗಾರ? ಸರಿ, ಅದೇ ಎರಡು ಕೊಟ್ಟಿ ನೋಡು, ಅವ್ರದ್ದು ಕೊಟ್ಟಿದ್ದೀನಿ. ಇದೆರಡು ಹೌದಲ್ಲ? ಕವರ್ ಏನಾದ್ರು ಇದೆಯಾ? ನಾನು ಬೇರೆ ಕಡೆ ಹೋಗಿದ್ದೆ, ಇದು ಗಾಡಿ ಡಿಕ್ಕಿ ಒಳಗಡೆ ಎಲ್ಲ ಫುಲ್ ಆಗ್ಬಿಟ್ಟಿದೆ, ಹಂಗಾಗಿ. ಮಗ ಬ್ರ್ಯಾಂಡ್ ಅದಲ್ಲ ಅದು? ಬರಲ್ಲ ಸರ್, ಹಂಗಾದ್ರೆ ಬರಲಿ ಅಲ್ಲ? ಥ್ಯಾಂಕ್ ಯು. ನೋಡಿ, ಪಾರ್ಸಲ್ ಇಲ್ಲೇ ಇದೆ. ಇದಕ್ಕೊಂದು ಚಿಕ್ಕ ಹೋಲ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಗಾಡಿಗೆ ಸಿಕ್ಸ್ಕೊಡೋಕ್ಕಾಗಲ್ಲ. ಹೋಲೇನೋ ಆಯಿತು. ಅಯ್ಯಪ್ಪ, ಗಾಡಿ ಡಿಕ್ಕಿ ಒಳಗಡೆ ನಮ್ಮದು ಐಟಮ್ಗಳೆಲ್ಲ ಇದ್ದಾವೆ, ಬ್ಯಾಗು ಇವೆಲ್ಲ ಸುಮಾರು ಹರಗಣಗಳಿದ್ದಾವೆ. ಅದಕ್ಕೆ ಒಂದು ಎಕ್ಸ್ಟ್ರಾ ಕವರ್ ಇಸ್ಕೊಂಬಂದೆ. ಬನ್ನಿ, ಲೆಟ್ಸ್ ಗೋ.
ಓಕೆ, ಇದು ನಮ್ಮ ಚಂದ್ರಗುತ್ತಿ ರೋಡ್, ನಮ್ಮೂರಿಗೆ ಹೋಗುವಂತಹ ರಸ್ತೆ. ಸಿದ್ದಾಪುರದಲ್ಲಿ ನಾನು ಇಲ್ಲೂ ಸ್ಕೂಲಿಗೆ ಹೋಗಿದ್ದೆ. ಇಲ್ಲಿ ನಾನು ಓದಬೇಕಾದ್ರೆ 7ನೇ ಕ್ಲಾಸ್ ತನಕ ಇತ್ತು. ಇವಾಗ ಏನು ಅಂತ ಗೊತ್ತಿಲ್ಲ. ಪುಣ್ಯ ಮಳೆ ಒಂದು ಬಂದಿಲ್ಲ. ನಾನು ಅನ್ಕೊತಾ ಇದ್ದೆ, ಅಯ್ಯೋ ಮಳೆ ಬಂದರೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ನಮ್ಮ ತಾಯಿ ಏನು ಅನ್ಕೊತಾ ಇದ್ದಾನೆ ಹಾಗೆ ಆಗಲಿ ಅಂತ ಆಶೀರ್ವಾದ ಮಾಡಿರಬೇಕು. ಅದಕ್ಕೆ ಮಳೆನೇ ಬಂದಿಲ್ಲ. ಓಕೆ, ಇವತ್ತಿನ ರೈಡು ಏನು ವಿಡಿಯೋ ಮಾಡಿದ್ದೀನಿ, ತುಂಬ ಲಾಂಗ್ ಆಗಿದೆ ಇವತ್ತು. ಎಲ್ಲದನ್ನೂ ವಿಡಿಯೋ ಮಾಡಿದ್ದೀನಿ ಇವತ್ತು. ಸಮಸ್ಯೆ ಏನು ಅಂತಂದರೆ ಎಡಿಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಎಡಿಟ್ ಮಾಡೋಕ್ಕೆಲ್ಲ ಟ್ಯಾಬ್ಗಳು ಇರಬೇಕು, ಇಲ್ಲ ಸಿಸ್ಟಮ್ ಇರಬೇಕು. ಮೊಬೈಲ್ನಲ್ಲೇ ಮಾಡೋದು ಒಂದೊಂದ್ಸಲ ಸ್ಟ್ರಕ್ ಆಗಿಬಿಡುತ್ತೆ. ವಿಡಿಯೋ ಲೆಂತ್ ತುಂಬ ಜಾಸ್ತಿ ಇರುತ್ತಲ್ಲ, ಹಂಗಾಗಿ. ಅಪ್ಪ, ನಮ್ಮೂರು ರೋಡಿಗೆ ಬಂದೆ. ಈ ರೋಡಿಗೆ ಬಂದರೆ ನಮ್ಮ ಮನೆಗೆ ಬಂದಂಗೆ. ಹೇಳೋದು ಮರ್ತದೆ ನೋಡಿ, ಇಲ್ಲಿ ಫುಲ್ ಕತ್ಲೆ ಇದೆಯಲ್ಲ. ನಮ್ಮ ಹೆಡ್ಲೈಟ್ ಹೇಗಿದೆ ನೋಡಿ. ಆದರೂ ಸ್ವಲ್ಪ ಬೆಳಕಿದೆ, ಫುಲ್ ಕತ್ಲೆ ಇರ್ಬೇಕು, ಅವು ಕ್ಲೀನಾಗಿ ಕಾಣಿಸುತ್ತೆ. ನೀವು ಮೊದಲು ನೋಡಿದ್ದೀರಾ ಇಲ್ವೋ ಗೊತ್ತಿಲ್ಲ, ಫೋಕಸ್ ಎಷ್ಟಿತ್ತು ಅಂತ. ಅಪ್ಡೇಟ್ ಆದಮೇಲೆ ಎಷ್ಟಿದೆ ಅಂತ ಮೊದಲು ನೋಡಿದರೆ ಇವಾಗ ಗೊತ್ತಾಗುತ್ತೆ, ಇಲ್ಲಾಂತಂದರೆ ಗೊತ್ತಾಗಲ್ಲ. ಮೊದಲು ತುಂಬ ಕಡಿಮೆ ಇತ್ತು, ಇಷ್ಟೊಂದೆಲ್ಲ ಬ್ರೈಟ್ನೆಸ್ ಇರಲಿಲ್ಲ. ಸ್ನೇಹಿತರೆ, ನಾನು ಮನೆಗೆ ಬಂದು ರೀಚ್ ಆದೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸರಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.